ಹೇಮರೆಡ್ಡಿ ಮಲ್ಲಮ್ಮಳ ಚರಿತ್ರೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿವಿ. ಯಾಕೆ ಹೇಮರೆಡ್ಡಿ ಮಲ್ಲಮ್ಮಳ ಚರಿತ್ರೆ ಅನ್ನತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಂಡಿವಿ ಎತ್ತಿಕೊಂಡಂತ ಕೇಳಿದ್ರೆ, ಅವಳು ಪಟ್ಟಿರ್ತಕ್ಕಂಥ ಕಷ್ಟ, ಅವಳು ಪಟ್ಟಿರ್ತಕ್ಕಂಥ ನೋವು ಬಹುಶಃ ಜಗತ್ತಿನ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಬರಬಾರ್ದು. ಅಷ್ಟೊಂದು ಕಷ್ಟಪಟ್ಟಿರ್ತಕ್ಕಂಥ ತಾಯಿ ಹೇಮರೆಡ್ಡಿ ಮಲ್ಲಮ್ಮ. ಯಾಕೆ ಇದನ್ನೇ ನಾವು ಆಯ್ಕೆ ಮಾಡ್ಕೊಂಡಿವಿ ಎತ್ತಿಕೊಂಡಂತ ಕೇಳಿದ್ರೆ, ಬದುಕಿನೊಳಗಿಂದ ಶರಣರಾಗಿರ್ತಕ್ಕಂಥವ್ರು ಏನೆಲ್ಲ ಕಷ್ಟಗಳನ್ನು ಪಟ್ಟಾರೆ. ಆದರೆ ಆ ಕಷ್ಟಗಳಿಂದ ಇವತ್ತಿನ ದಿನಮಾನದೊಳಗೆ ನಮ್ಮ ತಾಯಂದಿರು ತಗೋತಾರೆ ಅನ್ನೋ ತಗೊಂಡ ಕೇಳಿದ್ರೆ, ಆ ಕಷ್ಟಗಳನ್ನು ಯಾರೂ ತಗೊಳ್ಳಿಕ್ಕೆ ಅಂತ ತಯಾರಿಲ್ಲ. ಜಗತ್ತಿನ ಬರೀ ತಾಯಂದ್ರೆ ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ನಾವೆಲ್ಲ ಏನು ಹುಡುಕ್ಲಕತ್ತೀವಿ ಎತ್ತಿಕೊಂಡ ಕೇಳಿದ್ರೆ, ಬರೀ ಸುಖವನ್ನೇ ಹುಡುಕ್ಲಕತ್ತೀವಿ ಹೊರತಾಗಿ ಬೇರೆದನ್ನು ಯಾವುದನ್ನು ಕೂಡ ಹುಡುಕ್ಲಿಕ್ಕತ್ತಿಲ್ಲ. ನಾವು ಹೆಂಗಂದ ಸುಖ ಅನ್ನತಕ್ಕಂಥ ನಾವು ಹುಡುಕ್ತಾ ಹೋಗ್ತೀವಲ್ಲ, ಇರ್ತಕ್ಕಂಥ ಸುಖ ಒಂದು ಕಡೆಗಿಂದ ಬಿಟ್ಟು ಇನ್ನೊಂದು ಕಡೆಗಿಂದ ನಾವು ಹುಡುಕ್ಲಿಕ್ಕತ್ತೀವಿ. ನಾವು ಸುಖ ಎಲ್ಲದ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ, ಸುಖ ಅದು ಹೆಂಗದ ಅನ್ನೋದು ನಮಗೆ ಗೊತ್ತಿಲ್ಲ. ನಾವೆಲ್ಲ ಜೀವನದ ಒಳಗೆ ಏನು ತಿಳ್ಕೊಂಡಿವಿ ಎತ್ತಿಕೊಂಡಂದ್ರೆ ಕೇಳಿದ್ರೆ, ಸುಖ ತಿಳ್ಕೊಂಡ್ರೆ ನಾವು ಭಾಳ ರೊಕ್ಕ ಗಳಿಸೋದ್ರೊಳಗಿಂದ ಸುಖ ಐತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಭಾಳಟ್ಟಿಂದ ಬಂಗಾರ ಗಳಿಸೋದ್ರಿಂದ ನಮಗೆ ಸುಖ ಐತೆ ಅನ್ನೋ ತಿಳ್ಕೊಂಡ್ರೆ ನಾವು ಅರ್ಥ ಮಾಡ್ಕೊಂಡಿವಿ. ಭಾಳ ಎತ್ತರ ಮೇಲಿಂದ ಮನೆಗಳನ್ನು ಕಟ್ಟಿದ್ರೆ ಸುಖ ಸಿಗ್ತದೆ ಅನ್ನೋ ತಿಳ್ಕೊಂಡ್ರೆ ನಾವು ತಿಳ್ಕೊಂಡಿವಿ. ಆದರೆ ಪುಣ್ಯಾತ್ಮರೇ, ಇದು ಯಾವುದ್ರೊಳಗೂ ಕೂಡ ಸುಖ ಇಲ್ಲ ಅನ್ನೋದನ್ನು ಅದನ್ನು ಅನುಭವಿಸೋದ್ರೊಳಗೇ ಗೊತ್ತಾಗದೆ ಹೊರತಾಗಿ ಏನ್ರಿ ಅನುಭವಿಸಲಾರ್ದೇನೆ ಯಾರಿಗೂ ಕೂಡ ಗೊತ್ತಾಗಂಗಿಲ್ಲ. ಯಾಕೆ ಅದರೊಳಗಿಂದ ಸುಖ ಇಲ್ಲ ಅನ್ನೋದನ್ನು ಶರಣರಾಗಿರ್ತಕ್ಕಂಥವ್ರು ಬಸವಣ್ಣವರಿಂದ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ. ಈ ಸುಖ ಅನ್ನತಕ್ಕಂಥದ್ದು ಎಲ್ಲಿ ಐತೆ ತಿಳ್ಕೊಂಡದ ಕೇಳಿದ್ರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ಇವು ಮೂರು ಏನದವ ತಿಳ್ಕೊಂಡದ ಕೇಳಿದ್ರೆ, ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗೆ ಅದಾವತ್ ನೋಡ್ರಿ. ಕಲ್ಪನೆ ಇರಲಿ ಮಗ. ಶರಣರು ಇದು ಎತ್ತಿಕೊಂಡಂದ್ರೆ ಯಾವುದಕ್ಕೆ ಕರೀತಾರ ತಿಳ್ಕೊಂಡದ ಕೇಳಿದ್ರೆ, ನಾವು ನೀವೆಲ್ಲ ತಿಳ್ಕೊಂಡಿರ್ತಕ್ಕಂಥ ಇದಿನೇ ಬೇರೆ. ನಾವೆಲ್ಲ ಏನು ಇದು ತಿಳ್ಕೊಂಡು ಕರಿತೀವಿ ತಿಳ್ಕೊಂಡ ಕೇಳಿದ್ರೆ, ದೆವ್ವ ಪಿಸಾಚಿ ಏನ್ರಿ ಒಟ್ಟಾರೆ ನಿಮ್ಮ ಬದುಕಿನೊಳಗೆ ಯಾವಾಗ ಕಾಡ್ತದಲ್ಲ ಅದಕ್ಕೆ ಅಂದ ಇದು ಎತ್ತುಕೊಂಡಂದು ಕರಿತೀವಿ. ಹೌದಿಲ್ರಿ? ಈಗ ಚಂದ ಪ್ರವಚನ ಕೇಳಕತ್ತೀರಿ, ಇಲ್ಲಿ ಮಗ್ಗಲ್ದ ನಿಂತು ಹುಡುಗರು ಮಾತಾಡಕತ್ತಾವ. ಏನಂತ ನಾವು ಎಷ್ಟು ಚಂದ ಪ್ರವಚನ ಕೇಳಬೇಕೈತಿ, ಇದೇನು ಇದೀಗ ಗಂಟು ಬಿದ್ದಂಗೆ ಆಗ್ಯಾವ ಅಂತಾರಿಲ್ರಿ. ಎದಕ್ಕೆ ಇದು ಅಂತಾರ ತಗೊಂಡ ಕೇಳಿದ್ರೆ, ಮನುಷ್ಯನ ಬದುಕಿಗೆ ಅಂದ ಯಾವುದು ದುಃಖ ಕೊಡ್ತದಲ್ಲ, ಮನುಷ್ಯನ ಜೀವನದ ಒಳಗೆ ಅಂದ ಯಾವುದು ಏನ್ರಿ ಕಷ್ಟಗಳನ್ನು ಕೊಡ್ತದೋ ಅದಕ್ಕೆಂದ ದುಃಖ ಎತ್ತುಕೊಂಡ ಕರ್ಕೊಂಡು ಬರ್ತಾರೆ, ಅದಕ್ಕೆಂದ ಇದು ಎತ್ತುಕೊಂಡ ಕರ್ಕೊಂಡು ಬರ್ತಾರೆ. ಹಾಗಾದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ಇದಿನೇ ಬೇರೆ, ಶರಣರು ತಿಳ್ಕೊಂಡಿರ್ತಕ್ಕಂಥ ಇದಿನೇ ಬೇರೆ. ಶರಣರು ಯಾವುದಕ್ಕೆಂದ ಇದು ಎತ್ತುಕೊಂಡು ಕರೀತಾರೆ ಎತ್ತುಕೊಂಡ ಕೇಳಿದ್ರೆ, ಭೂಮಿ ಹೇಮ ಕಾಮಿನಿಗೆಂದ ಇದು ಎತ್ತುಕೊಂಡ ಕರ್ಕೊಂಡು ಬರ್ತಾರೆ. ಭೂಮಿ ಭಗವಂತ ಎರಡು ಸರಿ ಅಂದ ಭಾಳ ಚೆನ್ನಾಗಿ ಅಂದ ನಗುತ್ತಾನತ್ತೆ. ನಮ್ಮ ನೋಡಿ ಕಲ್ಪನೆ ಇರಲಿ, ನಮ್ಮನ್ನು ನೋಡಿ ಅಂದ ಎರಡು ಸಾರಿ ಅಂದ ಭಗವಂತ ನಮ್ಮನ್ನು ನೋಡಿ ಅಂದ ನಗುತ್ತಾನತ್ತೆ. ಅದು ಹೆಂಗ ಖುಷಿಯಾಗಿ ನಗೋದಲ್ಲ, ಅಪಹಾಸ್ಯ ಮಾಡಿ ಅಂದ ಪರಮಾತ್ಮ ನಗುತ್ತಾನತ್ತೆ. ಯಾವಾಗಂದ ಪರಮಾತ್ಮ ನಗುತ್ತಾನ ತಿಳ್ಕೊಂಡ ಕೇಳಿದ್ರೆ, ಒಂದು ಸಾರಿ ಅಂದ ಅಣ್ಣ ತಮ್ಮಂದಿರಿಂದ ಬ್ಯಾರೆ ಆಗಿರ್ತಕ್ಕಂಥ ಪ್ರಸಂಗದ ಒಳಗ ನಾವೆಲ್ಲ ಒಂದೇ ತಾಯಿ ಗರ್ಭದೊಳಗಿಂದ ಹುಟ್ಟಿರ್ತೀವಿ ಏನ್ರಿ, ಒಂದೇ ರಕ್ತವನ್ನು ಹಂಚ್ಕೊಂಡಿಂದ ಹುಟ್ಟಿರ್ತೀವಿ. ನಾವೆಲ್ಲ ಬೆಳೀತಾ ಒಂದೇ ಗಂಗಾಳದೊಳಗಿಂದ ಊಟ ಮಾಡಿ ಬೆಳೆದಿರ್ತಕ್ಕಂಥ ನಾವು ಅಣ್ಣ ತಮ್ಮಂದಿರು. ಯಾವಾಗಂದ್ರೆ ನಾವು ದೊಡ್ಡವರಾದ ಬಳಿಕ ನಾವು ಏನು ಬ್ಯಾರಿ ಹಾಕಿವಲ್ಲ, ಬ್ಯಾರಿ ಆಗಿ ಇದು ನನ್ನ ಹೊಲ ಇದು ನಿನ್ನ ಹೊಲ ತಿಳ್ಕೊಂಡು ಏನು ಹಂಚಿಕೆ ಮಾಡ್ಕೋತೀವಲ್ಲ, ಅಪ್ಪಿ ತಪ್ಪಿ ಅಣ್ಣನ ಎತ್ತ ಈ ತಮ್ಮನ ಹೊಲದಾಗಿಂದ ಕಾಲಿಡ್ತು ಅಂತಂದ್ರೆ ಎತ್ತುಗಳ ಕಾಲೇ ಕಡೆಯವ್ರೆ ಹುಟ್ಟ್ಯಾರ. ಏನ್ರಿ ಭೂಮಿ ಮೇಲಿಂದ ಪ್ರೀತಿಯನ್ನು ಕಳ್ಕೊಂಡಂದ ಬದುಕಲಕತ್ತೀವಿ ಆಸ್ತಿಗಾಗಿ ಅಂದ ನಾವೆಲ್ಲ ಪ್ರೀತಿಯನ್ನು ಕಳ್ಕೊಂಡು ಬದುಕಲಕತ್ತೀವಿ. ಬರೀ ದುಃಖದೊಳಗಿಂದ ಬದುಕಲಕತ್ತೀವಿ. ಅಣ್ಣಗಿಂದ ತಮ್ಮ ಸೇರಂಗಿಲ್ಲ, ತಮ್ಮನಿಗಿಂದ ಅಣ್ಣ ಸೇರಂಗಿಲ್ಲ. ಈ ಹೊಲ ನಂದದೆ ಏನ್ರಿ, ಈ ಮನಿ ನಂದದ ತಿಳ್ಕೊಂಡಂದು ಇವರೆಲ್ಲ ಹೊಡೆದಾಡ್ತಕ್ಕಂಥ ಪ್ರಸಂಗದ ಒಳಗೆ ಭಗವಂತ ನಗತಾನತ್ತ ನಮ್ಮನ್ನು ನೋಡಿ. ಎಷ್ಟು ಹುಚ್ಚದವಲ್ಲ ತಿಳ್ಕೊಂಡಂದು ಪರಮಾತ್ಮ ನಗತಾನ ನಮ್ಮನ್ನು ನೋಡಿ. ಅಲ್ಲ ಇವು ಎಷ್ಟು ಹುಚ್ಚದವಲ್ಲ, ಇದು ಎಲ್ಲವೂ ಕೂಡ ಯಾರ್ದು ಒತ್ತಿಕೊಂಡ ಕೇಳಿದ್ರೆ ಸಂತರಿಂದ ಹೇಳ್ತಾರಲ್ಲ, ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕನ್ನುವಂಥ ಕಟ್ಟು ಕರಾರುಗಳೇನಿಲ್ಲ ನೋಡ್ರಿ. ಅವರೆಲ್ಲ ಜ್ಞಾನಿಗಳನ್ನು ಎಂಥ ಕಿಮ್ಮತ್ತಿನ ಮಾತು ಹೇಳ್ತಾರೆ. ಇದು ಜಗತ್ತು ಯಾರ್ದು ಒತ್ತಿಕೊಂಡ ಕೇಳಿದ್ರೆ, ಬಹುಶಃ ನಾವೆಲ್ಲ ಹುಟ್ಟಿ ನಾವೆಲ್ಲ ನಮ್ಮದು ನಂದು ಹತ್ತಿಕೊಂಡ ಹೊಡೆದಾಡ್ಲಕತ್ತೀವಲ್ಲ. ಒಂದು ಶರಣರು ಒಂದು ಮಾತು ಹೇಳ್ತಾರೆ, ಯಾವುದನ್ನು ಗುಬ್ಬಿ ಹೆರವರ ಮನೆಯಲ್ಲಿ ಗೂಡು ಕಟ್ಟಿ ಈ ಗೂಡು ತನ್ನದೆಂಬಂತೆ. ನೋಡ್ರಿ, ಒಂದು ಗುಬ್ಬಿ ನೀವು ಚಂದ ಮನೆ ಕಟ್ಟಿರ್ತೀರಿ, ನೀವು ಕಡಿಸಿರ್ತಕ್ಕಂಥ ಮನೆ ಒಳಗೆ ಅದು ಎಲ್ಲಿದೋ ಬಂದಿಟ್ಟು ಅಂದ ಹುಲ್ಲು ತಂದು ಬಂದ ಮೂಲ್ಯಾಗ ನಿಮ್ಮ ಮನೆಗೆ ಅಂದ ಗೂಡು ಕಟ್ಟಿರ್ತದೆ.
ಆ ಗೂಡು ನೋಡಿ ಅಂದ ಇನ್ನೊಂದು ಗುಬ್ಬಿ ಆ ಗೂಡಿಗೆ ಬಂದ್ರೆ ಇದು ನಂದದ ಮನಿ ಎತ್ತಿಕೊಂಡೊಂದು ಒಂದು ಗುಬ್ಬಿ ಹೇಳ್ತದೆ, ಎಲ್ಲಿ ಕಟ್ಟದ ಮನಿ, ಎಲ್ಲಿ ಕಟ್ಟದ್ರಿ ಇದು? ಇನ್ನೊಬ್ಬರ ಮನ್ಯಾಗ ಹೋಗಿ ಅಂದ ಕಟ್ಟದ. ಇನ್ನೊಬ್ಬರ ಮನೆ ಒಳಗಂದ ಕಟ್ಟಿರ್ತಕ್ಕಂಥ ಗುಬ್ಬಿ ಮನಿ ಅಪ್ಪಿ ತಪ್ಪಿ ಅಂದ ಇನ್ನೊಂದು ಗುಬ್ಬಿ ಅಂದ ಬಂತು ಒತ್ತಿಕೊಂಡಂದ್ರ ಈ ಮನಿ ನಂದದ ಹತ್ತಿಕೊಂಡಂದ ಹೆಂಗೆ ಹೇಳ್ತಾರಲ್ಲ ಹಂಗ ಪರಮಾತ್ಮನಿಂದ ಕೂಡಿರ್ತಕ್ಕಂಥ ಈ ಜಗತ್ತ ಏನ್ರಿ ಇದು ನಂದದ ಹತ್ತಿಕೊಂಡು ಬಡದಾಡ್ತಿರ್ತೀವಲ್ಲ. ಅದಕ್ಕಾಗಿನೇ ಹೇಳ್ತಾರೆ ಶರಣರು, ಇದು ಯಾವುದು ಕೂಡ ನಿಂದಲ್ಲ. ನಿಂದೇನ್ರಿ? ಶರಣರು ಏನು ಒಯ್ಲಕ್ಕೆ ಹಾಕದೆ? ಶರಣರು ಪ್ರಶ್ನೆ ಮಾಡ್ತಾರೆ, ಹೌದಪ್ಪ ಇಟ್ಟೆಲ್ಲ ಭೂಮಿ ನಂದ ಹತ್ತುಕೊಂಡು ಬಡಿದಾಡಕತ್ತಿದಿ, ಈ ಮನಿ ನಂದ ಹತ್ತುಕೊಂಡು ಬಡಿದಾಡಂದ ಏನ್ರಿ ಅದನ್ನು ಗಳಿಸೋ ಸಲುವಾಗಿ ಅಂದ್ರೆ ನಾವೆಲ್ಲ ಕಷ್ಟಪಡ್ತೀವಿ. ಇದು ನಿನ್ನ ಜೊತೆಯೊಳಗೆ ಬರ್ತಕ್ಕಂಥದ್ದು ಅದೇನು? ಯಾರೇ ಒಯ್ದಾರನ್ರಿ ಹೊಲ? ಯಾರೇ ಮನಿ ಅಂದ 5 ಅಂತಸ್ತು ಮನಿ ಕಟ್ಟಾನ್ರಿ? ಯಾರೇ ಮನಿ ಒಯ್ದಾರ್ರಿ? ಯಾರು ಒಯ್ಯಂಗಿಲ್ಲ. ಯಾವನೋ ಒಬ್ಬವ ರೈತ ಸಿಂದಗಿಗೆ ಬಂದಿದ್ದ, ಕನ್ನೊಳ್ಳಿ ಪಾಪ ರೈತ. ಅವ ಸಿಂದಗಿನೇ ನೋಡಿದ್ದಿಲ್ಲ. ಸುಮ್ಮನೆ ನಿಮಗೆ ಉದಾಹರಣೆ ಹೇಳಕತ್ತೀನಿ ನಾನು ನಿಮಗೆ. ಪಟ್ಟಣಕ್ಕಿಂದ ಬಂದಾನ ಒಬ್ಬ ರೈತ, ಅವ ಸಿಂದಗಿನೇ ನೋಡಿದ್ದಿಲ್ಲ. ಯಾವಾಗಿಂದ ಸಿಂದಗಿ ನೋಡಿಲ್ಲ, ಪಾಪ ಏನೋ ಅಂದ ಜ್ವಾಳ ಮಾರಾಕ ಏನ್ರಿ ಹತ್ತಿ ಮಾರಾಕ ಸಿಂದಗಿಗೆ ಬಂದ. ಅವಾಗೆಲ್ಲ ನಮ್ಮ ಬಿಜಾಪುರ ಜಿಲ್ಲೆದ ಜ್ವಾಳನೇ ಭಾಳ. ಈಗ ಜ್ವಾಳ ಬಿಟ್ಟಾರ, ಬರೀ ಹತ್ತಿ ಹಾಕ್ಲಕತ್ತಾರ ಏನ್ರಿ. ಯಾವಾಗಿಂದ ಹತ್ತಿ ಮಾರಕಂದ್ರೆ ಸಿಂದಗಿಗೆ ಬಂದಾನೆ. ಬಂದಿರ್ತಕ್ಕಂಥ ಪ್ರಸಂಗದ ಒಳಗೆ ಹತ್ತಿ ಮಾರ್ದ. ಆ ಬಂದಿರ್ತಕ್ಕಂಥ ದುಡ್ಡು ಅಂದ ಕಿಸದಾಗಂದ ಇಟ್ಕೊಂಡ. ಅದು ಹತ್ತಿ ಚೀಲ ಅಂದ ಬಗಲಾಗಿ ಹಿಡ್ಕೊಂಡು ಏನ್ರಿ ಮಾರ್ಕೆಟ್ನಾಗಂದ ಹೊಂಟಿದ್ದ. ಯಾರಿಗೆ ಒಬ್ರಿಗೆ ಅಂದ ಕೇಳ್ದ, ಅಣ್ಣ ಇಲ್ಲಿ ಊಟ ಎಲ್ಲಿ ಸಿಗ್ತದ್ರಿ ಅಂತ ಕೇಳ್ದ. ಪಾಪ ಅವನಿಗೆ ಗೊತ್ತಿಲ್ಲ, ಅವನಿಗೆ ಪಟ್ಟಣ ಅಂದರೆ ಗೊತ್ತಿಲ್ಲ. ಪಾಪ ಯಾರಿಗೋ ಕೇಳ್ದ, ಅಣ್ಣ ಇಲ್ಲಿ ಊಟ ಎಲ್ಲಿ ಸಿಗ್ತದ ಅಂತ ಕೇಳ್ದ. ಅವಾಗಂದ ಯಜಮಾನ್ರು ಒಬ್ಬ ಅವ ಹಾದಿಗೆ ಹೋಗವಂದ, ಅಣ್ಣ ಅಲ್ಲೈತೆ ನೋಡಪ್ಪ ಹೋಟೆಲ್, ಅಲ್ಲಿ ಊಟ ಸಿಗ್ತದ. ಪಾಪ ನೇರವಾಗಿಂದ ಅಲ್ಲಿ ಬಂದ, ಕುರ್ಚಿ ಗಿರ್ಚಿ ಹಾಕಿದ್ರು ಕುಂತ. ಯಾವಾಗಿಂದ ಕುರ್ಚಿ ಹಾಕಿದ್ರು ಕುಂತ, ಅವ ಸಪ್ಲೈಯರ್ ಬಂದ, ಏನು ಕೊಡ್ಲಿ ಸರ್ ಅಂದ. ಪಾಪ ಇವ ರೈತ, ಇವನಿಗೆ ಏನು ಗೊತ್ತಿಲ್ಲ, ಹೋಟೆಲ್ ಅಂದ್ರೆ ಗೊತ್ತಿಲ್ಲ, ಖಾನಾವಳಿ ಅಂದ್ರೆ ಗೊತ್ತಿಲ್ಲ. ಪಾಪ ಅವ ಸಪ್ಲೈಯರ್ಗಂದ, ಎಷ್ಟು ಪುಣ್ಯದ ಕೆಲಸ ಮಾಡ್ತೀರಿಪ್ಪ, ನಮ್ಮಂಥವ್ರು ಹಸ್ತು ಬಂದವರಿಗೆ ಅನ್ನ ಹಾಕ್ತಿರಲ್ಲ, ಎಷ್ಟು ಪುಣ್ಯದ ಕೆಲಸ ಮಾಡ್ತೀರಿ ಅಂದ. ಅವ ಅಂದ ಸಪ್ಲೈಯರ, ಇಲ್ಲಿ ಪುಗಿಸೆಟ್ಟೆ ಇಲ್ಲಿ ಇದೇನು ಲಕ್ಷ್ಮೀ ಗುಡಿ ಏನಿದು ಏನ್ರಿ? ಇಲ್ಲಿ ಜಯಮಂಗಲಂ ಅನ್ನೋದ್ರೆ ಗಂಗಾಳ ಡಣ್ಣತವ. ಯಾಕ್ರಿ ನಾನು ನೋಡ್ತೀನಲ್ಲ ವರ್ಷ ಜಾತ್ರೆಯಾಗ, ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಇಲ್ಲಿ ಜಯಮಂಗಲಂ ಅನ್ನೋದು ಅಟ್ಟೆ ತಡ, ಅಲ್ಲಿ ಗಂಗಾಳುಗಳು ಒಂದು ಸೌಂಡ್ ಹಾರಾಡ್ತಿರ್ತಾವ. ಅವ ಅಂದ ಸಪ್ಲೈಯರ, ಇದನ್ನ ಲಕ್ಷ್ಮಿ ಗುಡಿ ಮಾಡಿದೇನು ನೀನು? ಇಲ್ಲೇನು ಪುರಾಣಾಚಾರ ಪ್ರವಚನ ಹಚ್ಚಾರ? ಇದು ಹೋಟೆಲ್ ಅದಿದು. ಆದ್ರೆ ಇಲ್ಲಿ ನಾವು ರೊಕ್ಕ ತೊಗೊಂಡಂದ ಕೊಡ್ತೀವಪ್ಪ ತಗೊಂಡಂದು. ಪಾಪ ಅವ ರೈತನಿಗೆ ಅಂದ ತಿಳಿಸಿ ಹೇಳ್ದ. ಅವಾಗ ಅವ ರೈತ ಅಂದ, ಮತ್ತು ಏನೇನೈತಪ್ಪ ನೀನು ಇದರ ಖಾನಾವಳಿಯಾಗ ಅಂದ. ಏನಿಲ್ಲ, ದ್ವಾಸೆ ಇದೆ, ಉತ್ತಪ್ಪಿದೆ, ಉಪ್ಪಿಟ್ಟಿದೆ, ಸೂಸಲ ಇದೆ, ಹಿಂಗೆ ಎಲ್ಲ ಥರದ್ದು ಕೂಡ ಹೇಳದ ಬಳಕೆ ಅಂದ್ರೆ ಪಾಪ ರೈತ ಗೊತ್ತಿದ್ದಿದ್ದಿಲ್ಲ. ಮತ್ತು ಉಪ್ಪಿಟ್ಟು ಹ್ಯಾಂಗ ಅಂದ. ಒಂದು ಪ್ಲೇಟ್ ಉಪ್ಪಿಟ್ಟಿಗೆ ಅಂದ 20 ರೂಪಾಯಿ. ಮತ್ತು ದ್ವಾಸೆ ಅದನ್ನು 20 ರೂಪಾಯಿಗೆ ಒಂದು ಪ್ಲೇಟ್. ಇಡ್ಲಿ 20 ರೂಪಾಯಿಗೆ ಒಂದು ಪ್ಲೇಟ್. ಇವ ಅಂದ ರೈತ, ಹಂಗಿತ್ತು ಅಂದ್ರೆ ನಿಮ್ಮ ಹೋಟೆಲ್ದಾಗ ಏನೇನು ಮಾಡಿದೆಪ್ಪ ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಬ ಅಂದ. ಹೊಲ್ದಾಗ ದುಡಿಯೋ ಮನುಷ್ಯ, ನಮ್ಮಂಗೆ ಅಂದ ಒಂದು ಇಡ್ಲಿ ತಿಂದು ಮೂಲಿ ಹಿಡ್ಕೊಂಡು ಕುಂದ್ರವ ನಾವು. ಹೊಲ್ದಾಗ ದುಡಿಯೋ ಮನುಷ್ಯ ಅವ ರೈತ ಇದ್ದಂಗೆ. ನಮಗೆ ಒಂದು ಇಡ್ಲಿ ಮ್ಯಾಗ 2ನೇ ಇಡ್ಲಿ ಕುತ್ತಿಗೆ ಬರ್ತದೆ. ಅವ್ರು ರೈತರು ಹೊಲ್ದಾಗೇನ ದುಡಿತಕ್ಕಂಥವ್ರು ಆನಂದ ಊಟ ಮಾಡ್ತಿರ್ತಾರೆ. ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಬ ಅಂದ. ಎಲ್ಲ ಒಂದೊಂದು ಪ್ಲೇಟ್ ತಂದು ಕೊಟ್ಟರು. ಇವ ಎಲ್ಲ ತಿಂದ. ದ್ವಾಸೆ ಪೂರ ತಿನ್ನವ, ಪ್ಲೇಟ್ ನೆಕ್ಕವ, ಚೀಲ್ದಾಗ ಹಾಕವ. ಇಡ್ಲಿ ತಿನ್ನವ, ಪ್ಲೇಟ್ ನೆಕ್ಕವ, ಚೀಲ್ದಾಗ ಹಾಕವ. ಎಲ್ಲದ್ರ ಜೋಡಿನೂ ಕೂಡ ಸ್ಪೂನ ಪ್ಲೇಟ ಅವ ಏನಂತೀರ, ಅವು ತ್ರಿಶೂಲಿದ್ದಂಗೆ ಇರ್ತಲ್ಲ, ಅದಕ್ಕೆ ಏನಂತಾರ ರೀ, ಫೋರ್ಕಾನ್ ಏನೋ ಅಂತಾರೆ ಅದಕ್ಕೆ. ಅವು ಎಲ್ಲ ಕೊಟ್ಟಿದ್ದವ. ಇವ ಎಲ್ಲ ತಿನ್ನವ, ಇಡ್ಲಿ ತಿನ್ನವ, ದ್ವಾಸೆ ತಿನ್ನವ, ಎಲ್ಲ ತಿನ್ನೋದು ಚೀಲ್ದಾಗ ಹಾಕ್ಕೊಳ್ಳೋದು. ಸಪ್ಲೈಯರ್ ಬಂದು ನೋಡ್ದ, ಅಣ್ಣವ್ರು ನಾಷ್ಟ ಮಾಡಿದ್ರೇನ್ರಿ ಅಂದ. ಮಾಡಿದ್ನಲ್ಲಪ್ಪ ಅಂದ. ಮತ್ತು ಪ್ಲೇಟ್ಗಳೆಲ್ಲ ಅವ ಅಂದ. ಅವ ಅಂದ ರೈತ, ನೀನೇ ಹೇಳಿದಿಲ್ಲ 20 ರೂಪಾಯಿಗೆ ಒಂದು ಪ್ಲೇಟ್ ದ್ವಾಸೆ ತಂದು, ದ್ವಾಸೆ ತಿಲ್ಲಕ್ಕಾಯ್ತು, ಪ್ಲೇಟ್ ಮನಿಗಾಯ್ತು ಏನ್ರಿ? ನೋಡ್ರಿ ಅವ ರೈತ ಎಟ್ಟ ಹಿಡಿದಾರ ಮನುಷ್ಯನ. ನೀನೇ ಹೇಳಿದಿಲ್ಲ 20 ರೂಪಾಯಿಗೆ ಒಂದು ಪ್ಲೇಟ್ ಇಡ್ಲಿ ಹೊಟ್ಟೆಗಾಯ್ತು, ಪ್ಲೇಟ್ ಅಂದ ಮನಿಗಾಯ್ತು. ಅವ ಅಂದ ಸಪ್ಲೈಯರ್, ಅಣ್ಣವರೇ ಅದ್ರ ಒಳಗಿಂದ ಇಡ್ಲಿ ತಿನ್ನ ಹಕ್ಕದ ಹೊರತಾಗಿಂದ ಪ್ಲೇಟ್ ತಿನ್ನ ಒಯ್ಯೋದು ಲೆಕ್ಕ ಹಕ್ಕಿಲ್ಲ ನನಗೆ. ಪ್ಲೇಟ್ ಅಂದ ಯಾವುದರ ಹೋಟೆಲ್ದಾಗಿಂದ ಪ್ಲೇಟ್ ಕೊಡ್ತಾರನ್ರಿ, ಅದ್ರ ಒಳಗಿರ್ತಕ್ಕಂಥ ಇಡ್ಲಿ ತಿನ್ಬೋದು, ದ್ವಾಸೆ ತಿನ್ಬೋದು, ನೀ ಏನು ಬೇಕಾದಿಂದ ತಿನ್ಬೋದು ಖರೆ. ಆದ್ರೆ ಪ್ಲೇಟ್ ಮಾತ್ರ ಅಂದ ಇಲ್ಲೇ ಬಿಟ್ಟಂದ ಹೋಗ್ಬೇಕಲ್ಲ. ಹಾಗಿದು ಹೊಲ ನಂದು ಹತ್ತಿಕೊಂಡೇನು ಬಡ್ದಾಡ್ತಲ್ಲ. ಈ ಹೊಲದಾಗಿಂದ ಬೆಳ್ಕೊಂಡು ನೀ ಬೇಕಾದ ತಿನ್ಬೋದು, ಅಧಿಕಾರ ಅದೇ ಹೊರತಾಗಿ ಹೊಲ ಒಯ್ಯಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಅದೇನ್ರಿ? ಇದ್ರಾಗ ನಾವು ಬೇಕಾದ ಬೆಳ್ಕೊಂಡು ತಿನ್ನು. ನೀ ಹತ್ತಿ ಬೆಳಿ, ಜೋಳ ಬೆಳಿ, ತೊಗರಿ ಬೆಳಿ ಏನ್ರಿ, ನೀನು ಏನು ಬೇಕಾದ ಕಡ್ಲಿ ಬೆಳಿ, ಹೆಸರು ಬೆಳಿ, ಉದ್ದು ಬೆಳಿ, ಏನು ಬೇಕಾದ ಬೆಳ್ಕೊಂಡು ತಿನ್ನುವ ಅಧಿಕಾರ ಅದೇ ಹೊರತಾಗಿ ಆದ್ರೆ ಹೊಲ ಒಯ್ಯಲಿಕ್ಕೆ ಅಂದ್ರೆ ಯಾರಿಂದಲೂ ಕೂಡ ಅಧಿಕಾರ ಇಲ್ಲ. ಹಿಂಗೆ
ಜೀವನದ ಒಳಗೆ ಇದು ಏನೆಲ್ಲ ನಾವು ಕಣ್ಣಾರೆ ಕಾಣ್ತೀವಲ್ಲ ಇದು ಎಲ್ಲ ಯಾರ್ದು ಒತ್ತು ಕೊಡೋದ ಕೇಳಿದ್ರೆ ಇದೆಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಕೊಡುಗೆ. ಜೇಡರ ದಾಶಿಮಾರರು ಭಾಳ ಕಿಮ್ಮತ್ತಿನ ಒಂದು ವಚನ ಹೇಳ್ತಾರೆ. ನಾವೆಲ್ಲ ಈ ಭೂಮಿ ಮೇಲಿಂದ ಹುಟ್ಟೋದು ಬಳಕ ಎಲ್ಲನೂ ಕೂಡ ನಂದ 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 ಹತ್ತಿಕೊಂಡೇನು ಬಡದಾಡಕತ್ತೀವಲ್ಲ, ಹಾಗಾದ್ರೆ ಯಾರ್ದು ಒತ್ತು ಅನ್ನೋದನ್ನು ಜೇಡರ ದಾಶಿಮಾರರು ಹೇಳ್ತಾರೆ. ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳವ ಕುನ್ನಿಗಳೇನೆಂಬೆ ರಾಮನಾಥ. ನೋಡ್ರಿ ಅವ್ರು ಹೇಳ್ತಾರ, ಇದು ಎಲ್ಲ ಯಾರು ಕೊಟ್ಟಿರ್ತಕ್ಕಂಥ ಕೊಡುಗೆ ಎತ್ತುಕೊಳ್ಳೋದಕ್ಕೆ ಕೇಳಿದ್ರೆ ಈ ಭೂಮಿ ಕೊಟ್ಟಿರ್ತಕ್ಕಂಥ ಯಾರು? ಭಗವಂತನೇ ಕೊಟ್ಟಾವ. ಬೆಳೆ ಕೊಟ್ಟವರು ಯಾರು? ಪರಮಾತ್ಮನೇ ಕೊಟ್ಟಾವ. ಅನ್ನ ಕೊಟ್ಟವರು ಯಾರು? ಗಾಳಿ ಕೊಟ್ಟವರು ಯಾರು? ನೀರು ಕೊಟ್ಟವರು ಯಾರು? ಇಷ್ಟೆಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತನೇ ಕೊಟ್ಟನತ್ತನ್ನುವಂಥದ್ದನ್ನು ಒಂದು ಕ್ಷಣ ಅಂದ ಭಗವಂತ ಸಿಟ್ಟಿಗೆದ್ದು ಒಂದು ಕ್ಷಣ ಗಾಳಿಗೆ ಕಮ್ಮಿ ಮಾಡೋದಂದ್ರೆ ಬದುಕಲಿಕ್ಕೆ ಸಾಧ್ಯ ಅದನ್ರಿ? ಒಂದು ವೇಳೆ ನಮಗೆ ಅಂದ ಭಗವಂತ ಅನ್ನ ಕೊಡಲಿಲ್ಲ, ನೀರು ಕೊಡಲಿಲ್ಲ, ನಾವು ಈ ಭೂಮಿ ಮೇಲಿಂದ ಬದುಕಲಿಕ್ಕೆ ಅಂದ್ರೆ ಸಾಧ್ಯ ಅದೇನು? ಸಾಧ್ಯ ಇಲ್ಲ. ಒಂದು ನಾವು ಜನ ಅರ್ಥ ಮಾಡ್ಕೋಬೇಕಾಗಿದೆ, ಇದು ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಭಗವಂತನೇ ಕೊಟ್ಟ. ಹಾಗಾದ್ರೆ ನಾವು ಭಗವಂತನಿಗಾಗಿ ಏನು ಕೊಟ್ಟಿವಿ ಅದು ಬೇಕಲ್ಲ ಏನ್ರಿ? ಒಬ್ಬ ದಾರಿ ಹಿಡ್ಕೊಂಡು ಬರುವಂತನಾಗ ಅವನ ಕಿಸೆದಾಗಂದ ಒಂದು ಬೀಡಿ ಅದ, ಹಚ್ಕೋಬೇಕಂದ್ರೆ ಕಡ್ಡಿಲ್ಲ, ಹಚ್ಕೋಬೇಕಂದ್ರೆ ಕಡ್ಡಿ ಇಲ್ಲ. ಎದುರಿಗೆ ಒಬ್ಬ ಮನುಷ್ಯ ಬರ್ತಿರ್ತಾನೆ, ಅಣ್ಣಾರೆ ಒಂದು ಈಡು ಕಡ್ಡಿ ಪಟ್ನ ಐತನ ಕೊಡ್ರಿ ಅಂತೀರಿ, ಕಡ್ಡೆ ಬೆದನ್ ಕೊಡ್ರಿ, ಯಾರು ಬೇಡಂತಾರೆ, ತಗೋರಿ ಎತ್ಕೊಂಡು ಕೊಡ್ತಾ. ಯಾವಾಗಿಂದ ಬಂದವ ಅದ್ರಾಗಿಂದ ಒಂದು ಕಡ್ಡಿ ತೆಗೆದು ಬೀಡಿ ಹಚ್ಕೊಂಡು ಮತ್ತೆ ಅವನ ಕಡ್ಡೆ ಬೆಂದೆ ಅವನಿಗೆ ಕೊಟ್ಟು ಸುಮ್ಮನೆ ಹೋಗಂಗಿಲ್ಲ, ಥ್ಯಾಂಕ್ಸ್ ರೀ ಅಂತೀವಿ. ಬರೀ ಒಂದು ಸುಟ್ಟು ಬಿಡಿ ಸೇದಕ್ಕ ಏನ್ರಿ ಒಂದು ಕಡ್ಡಿ ಕೊಟ್ಟವನಿಗೆ ಥ್ಯಾಂಕ್ಸ್ ಅಂತೀರಿ, ಎಲ್ಲ ಕೊಟ್ಟನಲ್ಲ. ಇವತ್ತೇನು ಈ ಸೃಷ್ಟಿ ನೋಡಕತ್ತಿರಲ್ಲ, ಇದು ಅಂದ ಚಂದ ಎಲ್ಲವನ್ನು ಕೂಡ ನೋಡಕತ್ತಿರಲ್ಲ ಏನ್ರಿ? ಆನಂದದೊಳಗಿಂದ ಒಳ್ಳೆದನ್ನು ಊಟ ಮಾಡಕತ್ತೀವಲ್ಲ, ಒಳ್ಳೆ ನೀರು ಕುಡಿಲಿಕತ್ತೀವಲ್ಲ, ಒಳ್ಳೆ ಗಾಳಿಯಿಂದ ಉಸಿರಾಡ್ಲಕತ್ತೀವಲ್ಲ. ಹಾಗಾದ್ರೆ ಇದೆಲ್ಲ ಕೊಟ್ಟವರು ಯಾರು ಒತ್ತಿಕೊಂಡ್ರ ಆ ಪರಮಾತ್ಮ ಕೊಟ್ಟಾನೆ ಹೊರತಾಗಿ, ಆ ತಾಯಿ ಲಕ್ಷ್ಮಿ ಕೊಟ್ಟಾಳೆ ಹೊರತಾಗಿ ನಾವು ಅಂತಕ್ಕಂಥ ಸಂಗಟ ಏನು ತೊಗೊಂಡು ಬಂದಿಲ್ಲ. ಏನ್ರಿ ತಂದಿವೇನ್ರಿ? ನಾವು ಬರುವಂಥ ಪ್ರಸಂಗದೊಳಗಿಂದ ಏನು ತೊಗೊಂಡು ಬಂದಿಲ್ಲ. ಹೇಳ್ತಾರಲ್ಲ ಶರಣರು, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವುದರ ನಡುವೆ ಕತ್ತಲಿ ಒಳಗೆ ಜೀವನ ಕಳೆಯೋದಲ್ಲ. ಅದಕ್ಕಾಗಿ ನಿಂದ ಬಸವಣ್ಣವರಿಂದ ಸ್ಪಷ್ಟವಾಗಿ ಅಂತ ಹೇಳ್ತಾರೆ, ಇಳೆ ನಿನ್ನದ ಎಂತೀವಿ, ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ಹಾಗಾದ್ರೆ ನಿಂದು ಅನ್ನುವಂಥದ್ದು ಏನೈತೆ ತಗೊಂಡು ಕೇಳಿದ್ರೆ ಜ್ಞಾನ ಅನ್ನುವಂಥ ರತ್ನ ಅದತ್ ನೋಡು. ಅದಕ್ಕೆ ಯಾವನಿಂದಲೂ ಕೂಡ ಬೆಲೆ ಕಟ್ಟಲಿಕ್ಕಾಗಲ್ಲ. ಜ್ಞಾನ ಅನ್ನುವಂಥ ರತ್ನ ನಾವು ಒಬ್ಬ ಒಂದು ಕೇಸ್ ಬಿದ್ದಿತ್ತ, ಸುಮ್ಮನೆ ನಿಮಗೆ ಕಲ್ಪನೆ ಹೇಳ್ತೇನೆ ನಿಮಗೆ. ಒಬ್ಬೊಂದು ಕೇಸ್ ಕೋರ್ಟಿಗೆ ಬಿದ್ದಿತ್ತು. ಅವ ವಕೀಲ ಏನಂದ, ನೋಡಪ್ಪ ನಿನ್ನ ಕೇಸ್ ಅಂದ ನಿನ್ನಂತೆ ಆಗಬೇಕಾಗಿತ್ತು ಅಂದ್ರೆ ಕೋರ್ಟ್ನಾಗ ರೊಕ್ಕ ನಡೆಯಲ್ಲ, ಕೋರ್ಟ್ನಾಗ ಬಂಗಾರ ನಡೆಯಲ್ಲ, ಕೋರ್ಟ್ನಾಗ ಏನು ಬೇಕು ರೀ? ಸಾಕ್ಷಿ ಹೇಳ್ಬೇಕು. ಯಾರ ಕಡೆ ಹೆಚ್ಚಿಗೆ ಸಾಕ್ಷಿ ಇರ್ತಾವ ಅವಂದೇ ಜಯ, ಅವನು ತಪ್ಪೇ ಮಾಡಿರ್ಲಕ್ಕ. ಈ ಹಳ್ಳಿಗಳದ ನ್ಯಾಯ ಮಾಡ್ತಿರ್ತಾರೆ ನೋಡ್ರಿ, ಯಾರು ಹೆಚ್ಚಿಗೆ ಕೊಡಿಸ್ತಾರೆ ಅವ್ರಂತೆ ನ್ಯಾಯ. ಹೆಂಗೆ ರೀ ಹಳ್ಳಿಗಳದ ಭಾಳ ಮಜಾ. ಈಗ ಎಲ್ಲದಕ್ಕೂ ಪಾಕಿಟ. ನಮ್ಮ ಮನ್ಯಾಗ ಒಂದು ಲಗ್ನದ ಓಡಾಡಕ್ಕೆ ಬಂದ್ರೆ ಎಲ್ಲ ವ್ಯವಸ್ಥೆ ಮಾಡಿದಿಲ್ಲ ಅದಕ್ಕೆ. ಹೇಗೆ ರೀ ನಮ್ಮ ಅಪ್ಪ ಸತ್ತಾನ ಬರ್ರಿ ಎತ್ತಿಕೊಂಡ್ರೆ ಎಲ್ಲ ಇಟ್ಟಿದ್ದಿಲ್ಲ ಏನ್ರಿ? ಸತ್ತಲ್ಲಿ ಹೋಲಕ್ಕೂ ಬಾಟ್ಲಿ, ಲಗ್ನಗಳಿಗೆ ಹೋಲಕ್ಕೂ ಬಾಟ್ಲಿ. ಇನ್ನು ನಮ್ಮದೇ ಪುಣ್ಯ. ಪ್ರವಚನ ಕೇಳಕ್ಕೆ ಬರ್ರಿ ಅಂದ್ರೆ ಏಸು ಬಾಟ್ಲಿ ಕುಡ್ತಿ ಅಂತ ಕೇಳಿಲ್ಲ ಮಗ. ಇದು ಒಂದೇ ನಮ್ಮದು ಪುಣ್ಯ. ಎಲ್ಲದಕ್ಕೂ ಬಂದದ. ಯಾರು ಹೆಚ್ಚಿಗೆ ಕುಡಿಸ್ತಾರ ಅವರಂತೆ ನ್ಯಾಯ ಇರ್ತಾವ ಹಳ್ಳಿಗಳದಾಗ. ನೀವು ನೋಡ್ಬೇಕು. ನೀವು ಅವಂದೇ ತಪ್ಪಿದ್ರು ಕೂಡ ಅವನು ತಪ್ಪು ಅಂತ ಹೇಳಂಗಿಲ್ಲ. ಯಾಕೆ ಹೆಚ್ಚಿಗೆ ಕುಡಿಸಿರ್ತಾನಲ್ಲ, ಕುಡಿಯೋದ್ರ ಮ್ಯಾಗ ಲೆಕ್ಕದ. ಹಂಗೆ ಇಲ್ಲಿ ಕೋರ್ಟಿನೊಳಗೆ ರೊಕ್ಕ ಇದು ಯಾವುದು ಬಾಟ್ಲಿ ಗಿಟ್ಲಿ ನಡೆಯಂಗಿಲ್ಲ, ಕೋರ್ಟ್ನಾಗೆ ಬೇಕು ಸಾಕ್ಷಿ. ಪಾಪ ವಕೀಲ ಅಂತಾನ, ನಿನ್ನ ಪರವಾಗಿಂದ ಯಾರು ಒಬ್ಬರಿಂದ ಸಾಕ್ಷಿ ಹೇಳೋರಿದ್ರೆ ಕರ್ಕೊಂಡು ಬಾರಪ್ಪ, ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿದ್ರಂತಂದ್ರೆ ನಿನ್ನ ಬಿಡುಗಡೆ ಮಾಡಿಸ್ತೀನಿ ಅಂತ ತಿಳ್ಕೊಳ್ಳೋದು. ಇವ ಅಂದ, ಸರ್ ನನಗೆ 3 ಜನ ಗೆಳೆಯರದ ರೀ, ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳೆಯರದ, 3 ಮಂದಿ ಕರ್ಕೊಂಬರ್ತೀನಿ ರೀ ಅಂದ. 3 ಮಂದಿ ಬೇಡ, ಯಾರಿಗಾರ ಒಬ್ರಿಗೆ ಕರ್ಕೊಂಡು, ಯಾರಿಗಾರ ಒಬ್ರಿಗಿಂದ ಕರ್ಕೊಂಡು ಬಾ ತಿಳ್ಕೊಂಡ. ಆಯ್ತು ಬಿಡ್ರಿ ಸರ್ ನಾ ಕರ್ಕೊಂಬರ್ತೀನಿ ತಿಳ್ಕೊಂಡಂದು ಒಂದೇ ಗೆಳೆಯನ ಹತ್ರ ಬಂದಂದ ನೋಡ್ದ ಗೆಳೆಯ ಬಂದಿದ್ದು ನೋಡು, ಓಹೋ ಬಾರ್ ಓದೋಸ್ತ, ಭಾರಿ ಖುಷಿ ಆಯ್ತಲ್ಲ. ಏನಿಲ್ಲಪ್ಪ ನಿನ್ನ ಬಳಿ ಒಂದು ಕೆಲಸ ಅದ ಅದಕ್ಕೆ ಬಂದೀನಿ ಎಂದ. ಏನು ಕೆಲಸ ಅದ ಅಂದ್ರು. ಏನಿಲ್ಲ, ನನ್ನ ಕೇಸ್ ಒಂದು ಕೋರ್ಟಿಗೆ ಬಿದ್ದದ, ದಯವಿಟ್ಟು ನೀನು ನನಗಂದ ನಿನ್ನನ್ನು ಇಟ್ಟು ಪ್ರೀತಿ ಮಾಡ್ತೀನಲ್ಲ, ನೀನು ನನ್ನನ್ನು ಅಟ್ಟು ಪ್ರೀತಿ ಮಾಡ್ತೀಯಲ್ಲ, ಅದಕ್ಕೆ ನನ್ನ ಪರವಾಗಿಂದ ಒಂದಿಟ್ಟು ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳಿ ನಾನು ಬಿಡುಗಡೆ ಮಾಡಿಸ್ತೆ ಅಂತಂದ್ರೆ ನನ್ನ ಕೋರ್ಟ್ನಿಂದ ಬಿಡುಗಡೆ ಹಾಕದಪ್ಪ, ಅದಕ್ಕೆ ಒಂದಿಟ್ಟು ಬಾ ದೋಸ್ತ ತಿಳ್ಕೊಡು. ಅವ ಗೆಳೆಯ ಅಂದ, ಯಾರು ಬೇಡಂತಾರ ಓ ದೋಸ್ತ ಅಂದ. ಯಾರು ಬೇಡಂತಾರ? ನೀ ಏನು ಹೇಳಂತಿದೆ ಅದನ್ನು ಹೇಳ್ತೀನಿ. ಯಾಕಂದ್ರೆ ನೀ ಅಟ್ಟ ನನ್ನನ್ನು ಪ್ರೀತಿ ಮಾಡ್ತಲ್ಲ, ನೀ ನನ್ನನ್ನು ಅಟ್ಟ ಕಾಳಜಿ ಮಾಡ್ತಲ್ಲ, ಆದ್ರೆ ನೀ ಏನು ಹೇಳಂತಿದೆ ಅದನ್ನು ಹೇಳ್ತೀನ.
ನಿನಗೆ ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ, ಚಂದ್ರ ಅನ್ನಂದ್ರೆ ಚಂದ್ರ ಅಂತೀನಿ. ಏನ್ರಿ ನೀ ಏನು ಸಾಕ್ಷಿ ಹೇಳಂತಿದ್ದು ಹೇಳ್ತೀನಿ, ಆದ್ರೆ ನಾ ಮನ್ಯಾಗ ಕೂತ್ ಹೇಳವ. ಏನ್ರಿ ಮನ್ಯಾಗ ಕೂತ್ ಹೇಳವ, ಮನ್ಯಾಗ ಕೂತ್ ಹೇಳಿದ್ರಂದ್ರೆ ಬಿಡುಗಡೆ ಹಾಕಿದ್ರೆ ಒಂದು ಕವದೆ ಮಕ್ಕೊಂಡು ಹೇಳಿದ್ರು. ಇಲ್ಲಪ್ಪ, ಕೋರ್ಟಿನೊಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತ್ಕೊಂಡು ಸಾಕ್ಷಿ ಹೇಳಿದ್ರೆ ಮಾತ್ರ ನಾನು ಬಿಡುಗಡೆ ಹಾಕದ, ಇಲ್ಲ ಇದ್ರಿಂದ ಬಿಡುಗಡೆ ಆಗಂಗಿಲ್ಲ. ಅದಕ್ಕೆ ನೀ ಕೋರ್ಟಿನೊಳಗೆ ಬಂದಿಂದ ಸಾಕ್ಷಿ ಹೇಳಬೇಕು. ಇಲ್ಲ ನನ್ನ ಕೈಲಿ ಆಗಂಗಿಲ್ಲ, ನೀ ಏನು ಹೇಳಂತಿದಿ ನಾ ಇಲ್ಲೇ ಮನ್ಯಾಗ ಕೂತ್ಕೊಂಡು ಹೇಳವ, ನಾ ಮನೆಗೆ ಕೂತ್ಕೊಂಡು ಹೇಳವ. ಮತ್ತು ಮನ್ಯಾಗ ಕೂತ್ ಹೇಳಿದ್ರೆ ಒಂದು ಹೆಂಗೆ ಬಿಡುಗಡೆ ಹಾಕದ? ಆಯ್ತು ಬಿಡಪ್ಪ, ಮತ್ತು ನಿನ್ನ ತೊಗೊಂಡು ಏನು ಮಾಡ್ಲಿ ತಿಳ್ಕೊಂಡೊಂದು ಬಿಟ್ಟ. ಎರಡನೇ ಗೆಳೆಯನ ಹತ್ರ ಬಾದ, ಹೋಗಿ ಅವನಿದ್ರಿಗೆ ಕಣ್ಣೀರು ಹಾಕ್ಲಿಕ್ಕತ್ತ. ನಾ ಎಷ್ಟು ನಂಬ್ಕೊಂಡಿದ್ದೆ ಅವನನ್ನು, ನಾ ಎಷ್ಟು ಪ್ರೀತಿ ಮಾಡ್ತಿದ್ದ, ಎಷ್ಟು ಹಚ್ಕೊಂಡಿದ್ದನ. ಆದ್ರೆ ಮನೆ ಬಿಟ್ಟು ಅಂದ್ರೆ ಹೊರಗೆ ಬರಂಗಿಲ್ಲ ಎತ್ಕೊಂಡು ಹೇಳ್ಯಾನ, ದೋಸ್ತ ನೀ ನನಗಿಂದ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ತಂದಿದ್ದಿ, ಜೀವಕ್ಕೆ ಜೀವ ಕೊಡ್ತೀನಿ ಎತ್ಕೊಂಡಂದಿದ್ದಿ. ನೀನಾದರೂ ಕೂಡ ಕೋರ್ಟ್ನೊಳಗೆ ಅಂದ ಬಂದು ನನ್ನ ಪರವಾಗಿಂದ ಸಾಕ್ಷಿ ಹೇಳಿ ನನಗೆ ಬಿಡುಗಡೆ ಮಾಡಿಸು ಅಂದ ಎರಡನೇ ಗೆಳೆಯ. ಏನ್ರಿ ಯಾವಾಗಿಂದ ಎರಡನೇ ಗೆಳೆಗಂದ ಅಂದಾಗ ಇವ ಎರಡನೇ ಗೆಳೆಯ ನಗಲಕ್ಕತ್ತ. ಅದ್ರ ಬಲ್ಯಕ್ಕೆ ಹೋಗಿದ್ದೆವು ದೋಸ್ತ ಅಂದಿವ, ಅದ್ರ ಬಲ್ಯಕ್ಕೆ ಹೋಗಿದ್ದೆ. ಅವ ಮನೆ ಬಿಟ್ಟಂದ ಹೊರಗೆ ಬರಂಗಿಲ್ಲ ಅಂತೇಳ್ಯಾನ, ಅಂಥದ್ರ ಬಲ್ಲಿ ಯಾಕೆ ಹೋಗಿದ್ದಿ? ನಾನು ನಿನಗಿಂದ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಹೇಳೀನಿ, ಜೀವಕ್ಕೆ ಜೀವ ಕೊಡ್ತೀನಿ ಅಂತ ಕೂಡ ಮಾತು ಕೊಟ್ಟಿನಿ ಅಂತ ತಿಳ್ಕೊಂಡಂದಾಗ ಅವ ಮನೆ ಬಿಟ್ಟಂದ ಹೊರಗೆ ಬರಂಗಿಲ್ಲ ಅಂತ ಹೇಳ್ಯಾನಲ್ಲ. ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನಕ ಬರ್ತೀನಿ, ಆದ್ರೆ ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಮತ್ತು ಇನ್ನು ಅವನೇ ಬೇಸಲ್ಲ ಕವದ್ಯಾಗ ಕೂತ್ಕೊಂಡು ಹೇಳವನು. ಏನ್ರಿ ಕೋರ್ಟಿನ ಬಾಗಿಲು ತನಕ ಬರ್ತಾನ, ಆದ್ರೆ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಂಗಿಲ್ಲ. ಅವ ಅಂದ ಹಾಗಲ್ಲ, ನೀವು ಕೋರ್ಟಿನೊಳಗೆ ಬಂದು ಸಾಕ್ಷಿ ಹೇಳಿದ್ರೆ ನನಗೆ ಬಿಡುಗಡೆ ಹಾಕದ, ಏನೇನು ಮಾಡು ಒಳಗೆ ಬಾ ಅಂದ. ಅವ ಅಂದ ಇಲ್ಲ, ಕೋರ್ಟಿನ ಭಾಗದ ನಿಂತು ಜಡ್ಜ್ ಕೇಳಂಗೆ ಚೀರಿ ಹೇಳ್ತೀನಿ ಅಂದ. ಚೀರಿ ಹೇಳಿದ್ರೆ ಯಾಕೆ ನಡೀತದ್ರಿ? ಅಲ್ಲಿ ಹೋಗಿ ಕಟಕಟಾಗಿ ನಿಂದಿರ್ಬೇಕಲ್ಲಿ, ಜಡ್ಜ್ ನಿಂದ್ರಿ ಕೈ ಜೋಡಿಸ್ಕೊಂಡು ನಿಂದಿರ್ಬೇಕು. ಏನ್ರಿ ಅಂದಾಗ ಮಾತ್ರ ಅಂದ್ರೆ ನಾನು ಬಿಡುಗಡೆ ಹಾಕದ. ಅವಾಗ ಅವ ಅಂತಾನ, ಹುಚ್ಚಪ್ಪ ನನಗಂದ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳೋಕ್ಕಾಗಲ್ಲ, ನೀ ಏನು ಹೇಳಂತಿದಿ ಕೋರ್ಟಿನ ಬಾಗಿಲ್ದಾಗ ಬಂದು ಹೇಳತ್ತೆ. ಬ್ಯಾಡ್ ಬಿಡು ಹತ್ತಿಕೊಂಡು ಬಿಟ್ಟ. ಮೂರನೇ ಗೆಳೆಯನ ಹತ್ರ ಬಾದ, ದೋಸ್ತ ಒಂದನೇದವರೇ ಮನೆ ಬಿಟ್ಟಂದ ಬರಂಗಿಲ್ಲ ಎತ್ಕೊಂಡು ಹೇಳ್ಯಾನ, ಇನ್ನು ಎರಡನೇದವ ಕೋರ್ಟಿನ ಬಾಗಿಲು ತನ್ನೇ ಬರ್ತಾಗಂದ ಒಳಗೆ ಬಂದಂದ ಸಾಕ್ಷಿ ಹೇಳಂಗಿಲ್ಲ ಎತ್ಕೊಂಡು ಹೇಳ್ಯಾನ. ಇನ್ನು ಉಳಿದವೆಂದ ನೀವೊಬ್ಬ ಕೈ ಬಿಟ್ಟು ಎತ್ತಿಕೊಂಡಂದ ನಂದು ಏನು ಉಳಗಾಲಿಲ್ಲ, ನನಗೆಂದು ಶಿಕ್ಷೆ ಆಗೇ ಹಾಕದ. ಏನಾರು ಮಾಡು, ನೀ ಕೋರ್ಟಿನೊಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತ್ಕೊಂಡು ಸಾಕ್ಷಿ ಹೇಳಿ ನನ್ನ ಬಿಡುಗಡೆ ಮಾಡಿಸುವಂದ. ಅವಾಗ ಮೂರನೇದ ಬಂದ, ದೋಸ್ತ ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತೇಳಲ್ಲ, ನಾ ಮನೆ ಬಿಟ್ಟಂದು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನಕ ಬರ್ತೀನಿ, ಕೋರ್ಟಿನ ಒಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತುಕೊಂಡು ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿ ನೀನು ಬಿಡುಗಡೆ ಮಾಡಿಸ್ತಾ ನಡಿಯತ್ತಿಕೊಂಡಂದ. ಯಾರು ಹಿತ್ತವರು ನಮಗೆ ಮೂವರೊಳಗ್ರಿ? ಯಾರು ಒಳ್ಳೆಯವ್ರಿ? ಏನು ಮನೆ ಬಿಟ್ಟು ಹೊರಗೆ ಬರಲಾರ್ದ ಒಳ್ಳೆಯವನು? ಏನು ಕೋರ್ಟಿನ ಬಾಗಿಲು ತನ್ನೇ ಬರೋ ಒಳ್ಳೆಯವನು? ಕೋರ್ಟಿನೊಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತುಕೊಂಡು ಸಾಕ್ಷಿ ಹೇಳಿಂದ ನಮ್ಮನ್ನು ಬಿಡುಗಡೆ ಮಾಡೋ ಒಳ್ಳೆಯವನು? ಯಾರು ಒಳ್ಳೆಯವ್ರಿ? ಇದು ಕತೆ ಕೇಳಿದಾಗ ನೀವು ಮೂರನೇದ ಒಳ್ಳೆಯವ್ರಿ ಅಂತೇನೆ. ನಮಗೆ ನಾವು ಚಲೋ ಇದ್ದಾಗ ನಮ್ಮ ಮೂರನೇ ಗೆಳೆ ಬೇಕಾಗೇ ಇಲ್ಲ, ಇದು ತಿಳಿಯಾಗಿರ್ಲಿ ಮಗ. ಏನ್ರಿ ಒಂದನೇ ಗೆಳೆ ಯಾರು? ನಾ ಹೇಳಿನಲ್ಲಿ ಮಗ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಒಂದು ಉಟ್ಕೊಳಕ್ಕೆ ಒಂದು ಅಂಗಿನೂ ಕೂಡ ಬರಂಗಿಲ್ಲ. ನಾವಿಟ್ಟು ಜಿಪುಣತನ ಮಾಡಿ ಹೆಂಡತಿ ಚಲೋ ಸೀರೆ ತರಲಾರ್ದೆ, ಮಕ್ಕಳಿಗೆ ಚಲೋ ಅನ್ನ ಹಾಕ್ಲಾರ್ದೇನೆ ಏನ್ರಿ ಜಿಪುಣತನ ಮಾಡಿ ಗಳಿಸಿ ಅಂದ ಉಗುಳು ಹಚ್ಚಿ ಎಣಿಸ್ತೀವಿ ನೋಡ್ರಿ ನೀವು. ಈಗ ಅಲ್ಮರಿ ಒಂದು 20,000 ರೂಪಾಯಿ ಇಟ್ಟಿಂದ ಮುಂಜಾನೆ ಹೇಳೋದು ಮೊದಲು ಅವೇ ಎಣಸು, ಮತ್ತು ಅಲ್ಲಿ ಇಟ್ಟಂದ ಕೀಲಿ ಹಾಕಿ ಸಂಜೆಗೆ ಬರೋದು, ಮತ್ತು ಅವೇ 20,000 ರೂಪಾಯಿ ಎಣಸೋದು. ಅವೇನು ಮರಿ ಹಾಕ್ತಾವನು ಚಂತಾನೆ ಎಣಸಲ್ಲ. ಹೊಟ್ಟು ಲೋಬಿ ರೀ ಜಿಪುಣತನ. ಯಾರೇ ಒಯ್ದಾರೆ ಅನ್ನೋ ಬಿಟ್ಟರೆ ಅಪ್ಪಿ ತಪ್ಪಿ 20,000 ರೂಪಾಯಿ ಇಟ್ಟಿಂದಂತಂದ್ರೆ ಅವನಿಗೆ ಕೀಲಿ ಉಡ್ದಾರ್ಕೆ ಯಾಕ್ರಿ ಕಟ್ತಾರೆ ನೋಡ್ರಿ. ಇಲ್ಲ ಈಗ ಅವರು ಅಲ್ಮರಿ ಮಾಡೋರ್ನು ಭಾರಿ ಶಾಣ್ಯಾರು ಬಂದ್ರೆ, ಈಗ ಅವರು ರಾಜ ರಾಣಿ ಅಂತೇಳಿ 2 ಮಾಡ್ಯಾವ. ಈಗ ಅಲ್ಮರಿಗೆ ರಾಜ ರಾಣಿದೊಂದು ಬೇರೆನೆ, ರಾಜಂದೊಂದು ಬೇರೆನೆ. ಇವ ಇದ್ರಂದ ಉಡ್ದಾರ ಕಟ್ಟಿರ್ತಾನೆ, ಕೀಲಿ ತೆಗೆದ್ರೆ ಅದನ್ನು ಎಣಿಸ್ಬೇಕಿಲ್ಲ, ಹಿಂಗೆ ಅಲ್ಮರಿ ತೆಗಿಬೇಕಿಲ್ಲ, ತೆಗಂಗಿಲ್ಲ, ಟೊಂಕನ ಒಯ್ದು ನೋಡ್ರಿ ನೀವು ಏಸ್ ಟೊಂಕಿಗೆ ಅಂದಾಗ ಉಡ್ದಾರ್ಕೆ ಅದು ಕಟ್ಟಿರ್ತಾರಲ್ಲ, ಅವರು ಟೊಂಕ ಮುರಿಯಲ್ದಕ್ಕೆ ಕೀಲಿ ಹೊರಗೆ ಬರಬಾರ್ದು. ಏನ್ರಿ ಟೊಂಕನೇ ಮರಿಯಲ್ದಕ್ಕೆ ಕೀಲಿ ಹೊರಗೆ ಬರಬಾರ್ದು. ಯವ್ವ ನೀವು ನಗಲಕತ್ತೀರ, ನೀವೇನೇನು ಕಮ್ಮಿ ಏನು? ನೀವು ಅವರು ಉಡ್ದಾರ ಕಟ್ಟೋದೆ ಅಂದ ಕೀಲಿ ಕಟ್ಟಾಕ, ನೀವು ಉದಾರ ಕಟ್ಟೋದೆ ಕೀಲಿ ಕಟ್ಟಾಕ. ನೀವು ಕೊಳ್ಳಾಗ ಅಂದ್ರೆ ನಿಂಗದ ಕಾಯಿ ಹಾಕೊಂಡಿರ್ತಿಲ್ಲ, ಒಳಗೆ ಲಿಂಗ್ ಇರಲ್ಲ, ಬರೀ ಶಿವದಾರ. ಅದಕ್ಕೆ ಚಾವಿ ಕಟ್ಟೋದು ನಿಮ್ಮ ರಾಣಿ ಅಲ್ಮರಿ ಇರ್ತಾರೆ. ನೀವು ಯಾರ್ರಿ ಕೂತಿಗಿನ ಒಯ್ಯೋದು ಹೆಡಕ್ಕೆ ಮುರಿಯಲ್ದಕ್ಕೆ ನಮ್ಮದು ಕೀಲಿ ಹೊರಗೆ ಬರ್ಬಾರ್ದು. ಯಾಕ್ರಿ ಕೀಲಿ ಹೊರಗೆ ತೆಗಿಯಂಗಿಲ್ಲ. ಅಷ್ಟು ಜಿಪುಣತನ ಮಾಡಿ ಕಂಜೂಸ್ತನ ಮಾಡಿ ಏನ್ರಿ ಲಕ್ಷ್ಮೀ ಗುಡಿಗೆ ಅಂತ ಪಟ್ಟಿ ಕೂಡ್ಲಾರ್ದಂಗೆ ಜಿಪುಣತನ ಮಾಡಿ ನಾವೆಲ್ಲ ಗಳಿಸಿಡ್ತೀವಲ್ಲ, ಇನ್ನೊಬ್ರಿಗೆ ನೋಡ್ರಿ ಗಳಿಸಿಡ್ಬೇಕಾಗಿತ್ತು. ಹೊತ್ತ ನಿಯತ್ತಿನಿಂದ ದುಡ್ದವನು ಎಂದೂ ರೊಕ್ಕ ಹಿಂದೆ ಉಳಿಯಲ್ಲ. ಯಾವ ಏನ್ರಿ ನಿಯತ್ತಿನಿಂದ ದುಡ್ದಿರ್ತಕ್ಕಂಥ ವಯಸ್ಸು ಕಾಲಕ್ಕೂ ಕೂಡ ಶ್ರೀಮಂತ ಆಗಕ್ಕಾಗಂಗಿಲ್ಲ. ಆದ್ರೆ ನಾವು ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರಿಗೆ ಅನ್ಯಾಯ ಮಾಡಿ
ಏನ್ರಿ ಇನ್ನೊಬ್ರದಿಂದ ಕೀಸೆ ಕತ್ತರಿಸಿ ಏನ್ರಿ 10 ರೂಪಾಯಿ ಮಾಲ್ 100 ರೂಪಾಯಿಗೆ ಮಾರಿ ನಾವೇನು ರೊಕ್ಕ ಗೊಳೆ ಮಾಡಿರ್ತೀವಲ್ಲ ಏನ್ರಿ, ನಾವೆಲ್ಲ ರೊಕ್ಕ ಗೊಳೆ ಮಾಡಿರ್ತೀವಲ್ಲ, ನಾಳೆ ನಾವು ಹೋದಾಗ ಬರ್ತದೇನ್ರಿ? ನೀವು ಬಹುಶಃ ಅಲೆಕ್ಸಾಂಡ್ರನ ಚರಿತ್ರೆ ಕೇಳಿರ್ಬೇಕು ನೀವು. ಅಲೆಕ್ಸಾಂಡ್ರ ಅಗರ್ಭ ಶ್ರೀಮಂತ. ಅವ ಒಂದು ಕನಸು ಕಂಡಿದ್ದಂತೆ. ಯಾರು? ಅಲೆಕ್ಸಾಂಡ್ರ ಮಹಾರಾಜ. ಏನಂತ ಕನಸು ಕಂಡಿದ್ದ? ನಾವು ನೀವೆಲ್ಲ ನಮಗೆ ಕನಸು ಬೀಳ್ತಾವ. ನಮಗೆ ಎಂಥ ಕನಸು ಬೀಳ್ತಾವ್ರಿ? ನಾವು ಕನಸು ಕಾಣ್ತೀವಿ ಅಟ್ಟೆ. ಒಂದು 10 ತೊಲಿ ಬಂಗಾರ ತೊಗೊಳಂಗ, ಒಂದು ನಕ್ಲಸ್ ಮಾಡಿಸ್ಕೊಳಂಗ, ಪಾಟ್ಲಿ ಮಾಡಿಸ್ಕೊಳಂಗ, ಏನ್ರಿ ಕೈಯಾಗ ಒಂದು 5-6 ಉಂಗುರ ಮಾಡಿಸ್ಕೊಳಂಗ, ಹಿಂಗೆ ನಮಗೆ ಬೀಳ್ತಾವೆ ಕನಸು. ಬೇಡ ಒಂದು 10 ಎಕರೆ ಹೊಲ ತೊಗೊಳಂಗ, ಒಂದು ದೊಡ್ಡ ಮನೆ ಕಟ್ಟದಂಗ ನಮಗೆ ಬೀಳೋ ಕನಸನೇ ಬೇರೆ. ಆದ್ರೆ ಅಲೆಕ್ಸಾಂಡ್ರ ಮಹಾರಾಜ ಕನಸು ಏನು ಕಾಣ್ತಿದ್ದ? ಇಡೀ ವಿಶ್ವವನ್ನೇ ಯುದ್ಧ ಆಡೋದು ಗೆದಿಬೇಕು. ನೋಡ್ರಿ ಅವನ ಕನಸೇನು? ಇಡೀ ವಿಶ್ವವನ್ನೇ ಗೆದಿಬೇಕು. ಇಡೀ ವಿಶ್ವದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕು. ನೋಡ್ರಿ ಅವನ ಕನಸು ಎಂತದ? ಇಡೀ ವಿಶ್ವದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕು ಅನ್ನುವಂಥ ಕನಸು ಕಂಡಿದ್ದ ಅಲೆಕ್ಸಾಂಡ್ರ ಮಹಾರಾಜ. ಅವನ ಕಂಡಿರ್ತಕ್ಕಂಥ ಕನಸುಗಳನ್ನು 100 ರಾಜ್ಯಗಳನ್ನು ಗೆದ್ದ. ಆ 100 ರಾಜ್ಯದ ಒಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ಅಲೆಕ್ಸಾಂಡ್ರ ಮಹಾರಾಜ. ಅವನಿಗೆ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಇದು ಯಾವುದಕ್ಕೂ ಕೂಡ ಕೊರತೆ ಇದ್ದಿಲ್ಲ. ಯಾಕ? 100 ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡಿರ್ತಕ್ಕಂಥ ಅಲೆಕ್ಸಾಂಡ್ರ ಮಹಾರಾಜ. ಅಷ್ಟೆಲ್ಲ ಸಂಪತ್ತಿತ್ತು. ಆದ್ರೆ ಅಲೆಕ್ಸಾಂಡರ್ ಮಹಾರಾಜನಿಗೆ ಮುಪ್ಪು ಬತ್ತು. ವಯಸ್ಸೆಲ್ಲರಿಗೆ ಆಗೋದಿಲ್ರಿ ಏನ್ರಿ? ಹೇಳ್ತಲ್ಲ ಒಬ್ಬ ಹಿಂದಿ ಸಂತ ಹೇಳ್ತಾನ, ಸುಬಹ ಕಾ ಬಚಪನ್ ಹಸ್ತೆ ದೇಕ ದುಪಾರಿ ಮಸ್ತ್ ಜವಾನಿ ಶ್ಯಾಮ್ ಕಥಮ್ ಕಹಾನತ್. ಹೆಂಗ ಒಂದು ದಿನಕ್ಕಿಂದ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತಕ್ಕಂಥ ಹೆಂಗಿರ್ತಾವಲ್ಲ, ಹಂಗ ಪ್ರತಿಯೊಂದು ಜೀವಿಗೂ ಬಾಲ್ಯ, ಯೌವನ, ಮುಪ್ಪು ಅನ್ನುವಂಥದ್ದು ಇದು ಎಲ್ಲ ರಾಜರಿಗೂ ಬರೋದೆ, ಪ್ರಜೆಗಳಿಗೂ ಬರೋದೆ, ಸನ್ಯಾಸಿಗಳಿಗೂ ಬರೋದೆ, ಸಂಸಾರಿಕರಿಗೂ ಬರೋದೆ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಕೂಡ 3 ಅವತಾರಗಳದಾವೆ. ಹೌದಲ್ರಿ? ಇದು ಎಲ್ಲರಿಗೂ ಕೂಡ ಬರದೆ. ಅಲೆಕ್ಸಾಂಡರ್ ಮಹಾರಾಜನಿಗೆ ಮುಪ್ಪು ಬಂದು ಬಿಡ್ತು. ಹಾಸಿಗಿಡದಿಂದ ಮಲ್ಕೊಂಡು ಬಿಟ್ಟ. ಮಲ್ಕೊಂಡಂದ ಏಳ್ಲಿಕ್ಕಾಗಲಿಲ್ಲ, ಕುಂದ್ರಲಿಕ್ಕಾಗಲಿಲ್ಲ. ಹಾಸಿಗಿಡದಿಂದ ಒಂದು ಸವನಂದ ಕಣ್ಣೀರು ಹಾಕ್ಲಿಕ್ಕೆ ತಾನ ಅಲೆಕ್ಸಾಂಡರ್ ಮಹಾರಾಜ. ನೋಡು ಯಾಕೆ ಹೇಳ್ಬೇಕ್ರಿ? ಅವನಲ್ಲಿಂದ ಬಂಗಾರ ಕಮ್ಮಿ ಇಲ್ಲ, ಬೆಳ್ಳಿ ಕಮ್ಮಿ ಇಲ್ಲ, ಯಾವ ಒಡವೆ ವಸ್ತುಗಳಿಗೆ ಕೂಡ ಕಮ್ಮಿ ಇಲ್ಲ. ಆದ್ರೂ ಕೂಡ ಮುಪ್ಪಿನ ಕಾಲದೊಳಗ ಅಲೆಕ್ಸಾಂಡರ್ ಮಹಾರಾಜ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ಹಿಂಗೆ ದುಃಖ ಮಾಡ್ತಾ ಮಾಡ್ತಾ ಕೈ ಒಳಗಿರ್ತಕ್ಕಂಥ ಮಂತ್ರಿಗಂದ ಕರೆದ, ಮಂತ್ರಿ ಇಲ್ಲಿ ಬಾ, ಇಲ್ಲಿ. ಏನು ಪ್ರಭು ಅಂದ? ನನ್ನ ಜೀವನದೊಳಗೆ ಒಂದೇ ಒಂದು ಕೊನೆಯ ಆಸೆ ಇದೆ. ನನ್ನ ಜೀವನದೊಳಗೆ ಒಂದೇ ಒಂದು ಕೊನೆಯ ಆಸೆ ಇದೆ. ನಾನು ಇವತ್ತಿನ ತನಕ ನಾನು ಏನು ಆಸೆ ಪಟ್ಟಿನಲ್ಲ ಅದನ್ನು ಇನ್ನೊಬ್ಬರಿಗೆ ಕೈ ಚಾಚಿ ಅಂತ ನಾನು ಎಂದೂ ಕೂಡ ಕೇಳಿಲ್ಲ. ನಾನು ಏನೇ ಇದ್ರೂ ಕೂಡ ಯುದ್ಧವನ್ನು ಆಡಿ ಗೆದ್ದಿರ್ತಕ್ಕಂಥವ ನಾನು. ಆದ್ರೆ ನನ್ನ ಜೀವನದೊಳಗೆ ಒಂದು ಕೊನೆ ಆಸೆ ಅದ. ನನ್ನ ಆಸೆಯನ್ನು ನೀನು ಈಡೇರಿಸ್ತೇನೋ ತಿಳ್ಕೊಂಡ ಪ್ರಶ್ನೆ ಮಾಡ್ದ ಮಂತ್ರಿಗೆ. ನೋಡು, ನನ್ನ ಕೊನೆ ಆಸೆ ಅಂತ ನೀನು ಈಡೇರಿಸ್ತೇನೋ ತಿಳ್ಕೊಂಡ ಕೇಳ್ದ. ಮಂತ್ರಿ ಅಂತಾನೆ, ಪ್ರಭು ಏನಿದು ಆಸೆ? ನೀವು ನನಗೆ ಈಡೇರಿಸ್ತೇನೋ ತಿಳ್ಕೊಂಡು ನೀವು ನನಗೆ ಕೇಳಬಾರ್ದು. ಯಾಕಂತ ಅವ್ರು ರಾಜರು, ಈ ರಾಜ್ಯವನ್ನು ಆಳ್ತಕ್ಕ 100 ರಾಜ್ಯದ ಒಡೆಯರಾಗಿರ್ತಕ್ಕಂಥವ್ರು. ನಾನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಮಂತ್ರಿ ನಾನು. ನೀವು ಕಾಲಿನಿಂದ ತೋರಿಸಿರ್ತಕ್ಕಂಥದ್ದನ್ನು ಅಳ್ಳೆತ್ತಿದಿಂದ ಮಾಡಬೇಕು. ಇದು ನನ್ನ ಕರ್ತವ್ಯ. ನಿಮಗೆ ಏನು ಕೊನೆಯ ಆಸೆ ಅದು ಹೇಳ್ರಿ. ಇನ್ನೊಂದು 8 ರಾಜ್ಯಗಳನ್ನು ಗೆದ್ಕೊಂಡು ತರಲಿ ಅನ್ನೋ ಒಂದು ಮಂತ್ರಿ ಎಂದು ಹೇಳ್ತಾರಲ್ಲ ಶರಣರು, ಸಿರಿಯ ನಿತ್ತಡೆ ಬಲ್ಲೆ, ಕರಿಯ ನಿತ್ತಡೆ ಬಲ್ಲೆ, ಹಿರಿದಪ್ಪ ರಾಜ್ಯ ಪದವಿ ನಿತ್ತಡೆ ಬಲ್ಲೆ. ಹೆಂಗಂದ್ರೆ ಶರಣರನ್ನು ಹೇಳ್ತಾರಲ್ಲ ರಾಜ ಅಲೆಕ್ಸಾಂಡರ್ ಮಹಾರಾಜ ಕಣ್ಣೀರು ಹಾಕಲಿಕ್ಕತ್ತ. ಮಂತ್ರಿ ಯಾವ ರಾಜ್ಯನೂ ಬೇಕಾಗಿಲ್ಲ. ಹಾಗಾದ್ರೆ ನಿಮ್ಮ ಕೊನೆಯ ಆಸೆ ಅಂತಕ್ಕಂಥ ಏನದ ಅದನ್ನ ಹೇಳ್ರಿ, ಏನದ ಹೇಳ್ರಿ ಎತ್ತಿಕೊಂಡಾಗ ಅಲೆಕ್ಸಾಂಡರ್ ಮಹಾರಾಜನ ಆಸೆ ನೋಡ್ರಿ ಎಂಥದ್ದು. ಇಂಥದ್ದು ಬಹುಶಃ ಜೀವನದೊಳಗೆ ಅಂತ ಯಾರು ಕೂಡ ಬಯಸಿಲ್ಲ, ಯಾರು ಕೂಡ ಬಯಸಿಲ್ಲ. ಅವನ ಆಸೆ ಏನದ? ಮಂತ್ರಿ ಇನ್ನೇನು ನನಗೆ ಸಾವ ಸಮೀಪ ಬಂದುಬಿಟ್ಟದಪ್ಪ. ರಾಜ ಅಂತಾನೆ, ನನ್ನ ಸಾವ ಸಮೀಪ ಬಂದುಬಿಟ್ಟ. ಇನ್ನೇನು ಸ್ವಲ್ಪ ದಿವಸದೊಳಗೆ ನಾನು ಸತ್ತು ಹೋಗ್ಬಿಡ್ತೇನೆ. ಆದರೆ ನಾನು ಸತ್ತಿರುವಂಥ ಪ್ರಸಂಗದ ಒಳಗ ನನ್ನ ಹೆಣದ ಮೆರವಣಿಗೆ ಮಾಡ್ತಿರ್ತಿದೆಯಲ್ಲ, ಹೆಣದ ಮೆರವಣಿಗೆ ಮಾಡುವಂಥ ಪ್ರಸಂಗದ ಒಳಗ ನನ್ನ 2 ಕೈಗಳನ್ನು ಎದೆ ಮೇಲೆ ಇಟ್ಟು ಕಟ್ಟಿ ನನ್ನ ಹೆಣದ ಮೆರವಣಿಗೆ ಮಾಡಬೇಡಪ್ಪ. ನೋಡ್ರಿ ಆಸೆ ಅಂತ. ನನ್ನ 2 ಕೈಗಳನ್ನು ಕುಲ್ಲ ಬಿಟ್ಟಂದ ಮೆರವಣಿಗೆ ಮಾಡು. ಮಂತ್ರಿ ಅಂತಾನೆ, ಪ್ರಭು ಇದೇನು ಯುದ್ಧ ಆಡಿ ತರೋದ? ಏನಿದೆ? ಇದೇನೇನು ರೊಕ್ಕ ಖರ್ಚು ಮಾಡಿ ತರೋದ? ನಾನು ಬಂಗಾರ ಖರ್ಚು ಮಾಡಿ ತರೋದು? ನೋಡ್ರಿ ಅಲೆಕ್ಸಾಂಡರ್ ಮಹಾರಾಜ ಬಯಸ್ತಕ್ಕಂಥ ಏನ್ರಿ ಕೊನೆ ಪ್ರಸಂಗದ ಒಳಗಂದ ಕೇಳತಕ್ಕಂಥ ಕೊನೆಯ ಆಸೆ ಅಂತಕ್ಕಂಥ ಎಂಥದ? ಇಂಥದ್ದು ಯಾರೇ ಬಯಸಿವೇನ್ರಿ ನಾವು? ನಾವೆಂಥವು ಬಯಸವ್ರಲ್ಲ. ನೋಡ್ರಿ ಮುದುಕರು ಮಕ್ಕೊಂಡ್ರಿ ತಾವು ಮಾತಾಡ್ಸಕ್ಕೆ ಹೋಗಿರ್ತೀವಿ ನಾವು. 5 ರೂಪಾಯಿ ಬಿಸ್ಕೆಟ್ ಪುಡಿ ತೊಗೊಂಡು ಹೋಗಿರ್ತೀರಿಲ್ಲ. ಮುತ್ಯ ನಿನಗೇನ್ರ ಕೊನೆಯ ಆಸೆ ಆದೇನು? ನನಗೆ ಆಕೆಗೆ ನೋಡಂಗಾಗ್ಯದ. ಯಪ್ಪ ಇವು ನಮ್ಮ ಹುಣಿಗೆ ಹೋಗಾಗ ನೋಡಿ ಏನು ಮಾಡವನ್ನ. ಮುದುಕಿ ಕೇಳ್ರಿ ನೀವು, ಅಜ್ಜಿ ಆರಾಮಿದೇನು? ಏನಂದೇನು ಕೊನೆಯ ಆಸೆ? ಏನಿಲ್ಲವ್ವ ನಾ ಹೊಂಟ್ಯ. ಮುದುಕನ್ನ ಯಾರು ನೋಡ್ತಾರ? ನೀವು ಆದ ಬಳಿಕ ಯಾರೇ ನೋಡ್ಕೋತಾರ ಪಾಪ. ಯಾಕ್ರಿ ಇಂಥವ್ರು ಕಂಡೆ ಶರಣರೊಂದು ವಚನ ಬಾರದು. ಹಾವಿನ ಬಾಯಿಯೊಳ ಕಪ್ಪೆ ಹಸಿದ ಹಾರವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲವನೇರುವ ಕಳ್ಳ ಹಾಲು ತುಪ್ಪವನ್ನುಂಡು ಮೇಲೆ ನೇ ಸುಖ ಬದುಕುವನ. ಒಂದು ಹಾವ ಕಪ್ಪಿ ನುಂಗಕತ್ತೆ. ಅದು
ಎಕಡಿದ ನುಂಗಾಕತ್ತದ, ಬಾಲದ ಕಡಿದ ನುಂಗಾಕತ್ತದ, ಇಡೀ ಶರೀರ ಎಲ್ಲಾನು ಕೂಡ ನುಂಗಿ ಬಿಟ್ಟದ. ಇನ್ನೇನು ಕಪ್ಪಿದಿಂದ ಬಾಯಿ ಕಣ್ಣು ಎಡ್ಡೆ ಹೊರಗುಳದವ. ಅದಕ್ಕೂ ಗೊತ್ತದ ಕಪ್ಪಿಗೆ, ಅಯ್ಯೋ ನನಗೆ ಅದು ಹಾವು ನುಂಗ್ಲಕತ್ತದಲ್ಲ, ಇನ್ನೊಂದು ಕ್ಷಣದಾಗ ಸಾಯ್ತೀನಿ ಅನ್ನುವಂಥ ಅರಿವಿದ್ರು ಆ ಕಪ್ಪಿ ವಿಚಾರ ಮಾಡ್ತತ್ತ. ತಾನು ಕುಂತದ ಹಾವಿನ ಬಾಯಾಗ ಕುಂತಿರ್ತಕ್ಕಂಥ ಕಪ್ಪಿಗೆ ಹೊಟ್ಟೆ ಸಿತ್ತತೆ. ಇದ್ರಿಗೆ ಒಂದು ನೊಣ ಹಾರಾಡ್ತಿತ್ತ. ಆ ನೊಣ ತಿನ್ಬೇಕತ್ಕೊಂಡು ನಾಲಿಗೆ ಚಾಸ್ತಿತ್ತ. ಈ ನೊಣ ತಿಂದು ಎಟ್ಟೋದು ಬದುಕುದದ್ರಿ. ಇಡೀ ಶರೀರ ಕೂಡ ನುಂಗಿ ಬಿಟ್ಟದ ಹಾವ. ಮುಂದೆ ಒಂದು ಮಾತು ಹೇಳ್ತಾನ, ಏನ್ರಿ, ಶೂಲವ ನೇರವ ಕಳ್ಳ ಹಾಲು ತುಪ್ಪವನ್ನು ಉಂಡು ಮೇಲೆ ನೇಸು ಕಾಲ ಬದುಕೋನು. ಪನಿ ಪ್ರಸಂಗ ಬಂದದ, ಅವನಿಗೆ ಗಲಿಗೆ ಗಲ್ಲು ಶಿಕ್ಷೆ ಆಗ್ಯದ. ಕುತ್ತಿಗೆಗೆಂದ ಹಗ್ಗ ಹಾಕ್ಯಾರ, ಮುಖಕ್ಕೆ ಕರಿ ಅರಿವಿ ಹಾಕ್ಯಾರ. ಒಂದು ಕಡೆಗೆ ಪೊಲೀಸರು ನಿಂತಾರ, ಒಂದು ಕಡೆಗೆ ವಕೀಲರು ನಿಂತಾರ, ಜಡ್ಜ್ ನಿಂತಾನೆ, ರಾಜಕಾರಣಿಗಳು ನಿಂತಾರೆ. ಕೊನೆ ಪ್ರಸಂಗದೊಳಗೆಂದ ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಹೋದ, ತಮ್ಮ ನಿನ್ನ ಮರಣ ಅಂತಕ್ಕಂಥ ಸಮೀಪ ಬಂದದೆ, ಇನ್ನು ಕೇವಲ ಒಂದು 10 ನಿಮಿಷ. ಯಾಕಂದ್ರೆ ಟೈಮ್ ಟು ಟೈಮ್ ಗಲ್ಲಿಗೆ ಏರಿಸ್ತಾರ. ಒಂದು ಸೆಕೆಂಡ್ ಕೂಡ ಆ ಕಡೆ ಹಾಕೊಡಂಗಿಲ್ಲ. ಅಟ್ಟು ಕೋರ್ಟಿಂದ ನಿಯಮಗಳಿರ್ತವೆ. ಅದಕ್ಕಿಂತ 10 ನಿಮಿಷದಿಂದ ಟೈಮ್ ಉಳಿದದ. ನಿನ್ನ ಜೀವನದೊಳಗಿಂದ ಕೊನೆಯ ಆಸೆ ಏನದ ಅಂತ ಕುಣಿ ಕೇಳಿದ್ರು. ಅವ ಹೇಳಬೇಕಾಗಿತ್ತು, ಸರ್ 10 ನಿಮಿಷದಿಂದ ಟೈಮ್ ಇದ್ರೆ ನಾನು ಲಕ್ಷ್ಮೀ ತಾಯಿ ದರ್ಶನ ತೊಗೊಂಡು ಬರ್ತೀನಿ. ಒಂದು 10 ನಿಮಿಷದಿಂದ ಟೈಮ್ ಇದ್ರೆ ನಾನು ಹೋಗಿ 4 ನುಡಿ ಅಂದ ಮಾತು ನೋಡಿ ಕಿವ್ಯಾಗಿಂದ ಹಾಕೊಂಡು ಬರ್ತೀನಿ. ಯಾವುದು ಕೂಡ ಇದು ಬರಲಿಲ್ಲ ಅವನ ತಲೆಯಾಗ. ಏನಂದನವ, ತಮ್ಮ ಇನ್ನು 10 ನಿಮಿಷನ ಏನ್ರಿ ನಿನ್ನ ಮರಣ ಅಂತಕ್ಕಂಥ ಉಳಿದದೆ, ನಿನ್ನ ಜೀವನದ ಕೊನೆ ಆಸೆ ಏನದ ಹತ್ತುಕೊಂಡಾಗ, ಸರ್ ನನಗೆ ಹಾಲ ತುಪ್ಪ ಒಣಗಾಗಿದ್ರಿ ಅಂದಂತ. ಕುಸ್ತಿ ಹಿಡಿಯವನ್ರಿ, ಏನ್ರಿ ಕುಸ್ತಿ ಹಿಡಿತಾನೇನ್ರಿ. ನಮ್ಮಲ್ಲಿ ಒಂದಕ್ಕೆ ಮಾತು ಕಟ್ಟಾಗಿದ್ದು, ಮಾತು ಕಟ್ಟಾಗ್ಯಾವ, ಅಂಗಳಕ್ಕೆ ತಂದು ಹಾಕ್ಯಾವ. ನಾವೆಲ್ಲ ನೀವು ಬೇಕಂದ್ರೆ 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ರು ಕೂಡ ತಂದು ಹಾಕೋದು ಅಲ್ಲೇ. ಯಾರು ಏನ್ರಿ ರಾಜಕಾರಣಿ ಇರಲಿ, ಸ್ವಾಮಿ ಇರಲಿ, ಯಾವನೇ ಎಲ್ಲರಿಗೆ ತಂದು ಹಾಕೋದು ಅಲ್ಲೇ. ಅಪ್ಪಿ ತಪ್ಪಿ ಗಾದಿ ಮ್ಯಾಗ ಸತ್ರದ ಗಾದಿ ಒಗಿಬೇಕಾಕ್ಕದಲ್ಲ. ನೋಡುವ ಕೆಟ್ಟ ಮಜಾ ಸಂಸಾರಿಕರ ಜೀವನದಾಗ. ಅಪ್ಪಿ ತಪ್ಪಿ ಅಂದ ಹಾಸಿಗೆ ಮ್ಯಾಗ ಸತ್ರಂದ ಹಾಸಿಗೆ ಒಗಿಬೇಕಾಕ್ಕದ. ಅವ್ನು ಹೊಚ್ಕೊಂಡಿದ್ದಿಂದ ಒಗಿಬೇಕಾಕ್ಕದ. ಎಲ್ಲನೇ ಒಗಿತಾರ. ಅವನು ಬಟ್ಟೆ ಬರೀ ಎಲ್ಲ ಒಗಿತಾರೆ. ಅದು ಸತ್ತದ, ಅದ್ರ ಬಟ್ಟೆಗೆ ತೆಗಿರಿ, ಎಲ್ಲ ತೆಗಿರಿ. ಅವ ಗಳಿಸಿದ ಆಸ್ತಿ ಅವರ ಒಗದಿದ್ದು ನೋಡ್ರಿ ಏನ್ರಿ. ಅವ ಗಳಿಸಿದ ರೊಕ್ಕ ಆಗೀಕ ನಿಮ್ಮದೇ ಅಲ್ಲ. ಈಗ ಅಪ್ಪಿ ತಪ್ಪಿ ನಾನೇ ಸತ್ನೇ ತಿಳ್ಕೊ. ಮೊದಲು ಹುಡುಕಾಡೋದೆ ನನ್ನ ಕೀಲಿ ಭಕ್ತರು ನನ್ನೇ. ಏನ್ರಿ ಬರೀ ಅದನ್ನೇ ಏನ್ರಿ. ಇದು ಯಾವುದು ನಾ ಹೇಳಕತ್ತೀನಲ್ಲಿ ನಿಮಗೆ. ಸ್ವಾಮಿ ಇರಲಿ, ಸಂಸಾರ ಇರಲಿ, ಯಾರಿದ್ರು ಕುಣದು ಯಾರು ಜೀವನದೊಳಗೆ ಏನನ್ನು ಕುಣದ ತೊಗೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ಪಾಪ ಇದಕ್ಕೆಂದ ಅಂಗಳಕ್ಕೆ ತಂದು ಹಾಕ್ಯಾರ. ಇನ್ನು ಒಳಗೆ ಸತ್ತಂದ್ರೆ ಗಾದಿ ಒಗಿಬೇಕಾಕ್ಕದ ತಂದು ಅಂಗಳಕ್ಕೆ ಹಾಕ್ಯಾರ. ಇದಕ್ಕೆ ಮಾತು ಕಟ್ಟಾಗ ಸುಮ್ಮ ಹಾಕೋಬೇಕಿಲ್ಲ. ಮುದಕ್ಕೆ ಸುಮ್ಮ ಹಾಕ್ಕೊಳ್ಳಿಲ್ಲ. ಎಲ್ಲ ಹೆಣ್ಮಕ್ಳು ಬಂದಾರ. ಇನ್ನೇನು ನಮ್ಮ ಅಪ್ಪ ಉಳಿಯಂಗಿಲ್ಲ. ನಮ್ಮ ಅಪ್ಪಗಂದ ಏನ್ರಿ ಮಾತು ಕಟ್ಟಾಗ್ಯಾವ, ಇನ್ನೇನು ಉಳಿತಾನ. ಈಗ ಕೊನೆಯದಾಗ ಅಪ್ಪನ ಸೇವೆ ಮಾಡೋದ್ರೈತೆ, ಅಪ್ಪನ ನೋಡೋದ್ರೈತೆ, ಅಪ್ಪಗೆ ಮಾತಾಡ್ಸೋದ್ರೈತೆ ತಿಳ್ಕೊಂಡು ಪಾಪ ಎಲ್ಲ ಹೆಣ್ಮಕ್ಳು ಬಂದಾವ. ಗಂಡಸು ಮಕ್ಕಳೆಲ್ಲ ಸುತ್ತ ಅದಾರ. ಈ ಪಾಪವೆಲ್ಲ ಹೆಣ್ಮಕ್ಳು ಬಂದು, ಯಪ್ಪ ನಾನು ಕೂನ ಹಿಡ್ದೇನು, ನಾ ಮಲ್ಲವ್ ಬಂದೀನಿ, ಮಲ್ಲವ್ವ. ಆ ಮಗನಿಗೆ ಮಲ್ಲವನ ಕಡೆ ಲಕ್ಷ್ಯನೇ ಇಲ್ಲ. ಆ ಬಾಗಿಲ ಕಡೆ ಕೈ ಮಾಡ್ಲಕತ್ತಾನ, ಮಾಡ್ಲಕತ್ತಾನ, ತಲಬಾಗಿಲ ಕಡೆ ಕೈ ಮಾಡಿ. ಇವು ಹೆಣ್ಮಕ್ಳು ಮಾತಾಡ್ಸಲ್ಕತ್ತವ, ಯಪ್ಪ ನಾ ಬಂದೀನಿ ಬಸವ. ಅವ ಒಟ್ಟು ತಲಬಾಗ ಇವ ಒಟ್ಟು ಬಾಗಿಲ ಕಡೆ ಕೈ ಮಾಡಿ ಅನ್ನೋದ್ರಾಗ ನೀವು ಹೆಣ್ಮಕ್ಳಂದು ಅವ್ರು ಅಣ್ಣತಮ್ರಿಗೆ, ಅಣ್ಣ ನಮ್ಮಪ್ಪ ಎಲ್ಲೇ ಏನೋ ಇಟ್ಟಂಗೆ ಕಾಣ್ತಾನ. ಅದು ಹೇಳ್ಬೇಕತ್ತಾರ ಬಾಯಿ ಬರ್ಲಾಗ. ಏನಾರು ಮಾಡಿ ನಮ್ಮಪ್ಪ ಅಂದ ಒಂದು 2 ಮಿನಿಟ್ ಅಂದ ಮಾತಾಡಂತ ಡಾಕ್ಟರ್ಗಳು ಯಾರು ಇದ್ರು ನೋಡು ಅಂದ್ಕೊಳ್ಳಿ. ಅವನು ಬರೋಬರಿ ಅಂದ. ಮತ್ತು ಎಲ್ಲರೂ ಒಂದು 10 ಲಕ್ಷ ರೂಪಾಯಿ ಯಾರಿಗಾರು ಕೊಟ್ಟಿದ್ದಂದ್ರೆ ಇವ ಸತ್ನಂದ್ರೆ ಇವ್ ಜೋಡಿನ ಹೋಗ್ಬಿಡ್ತದಲ್ರಿ. ಎಲ್ಲರೂ 1 ಕಿಲೋ ಬಂಗಾರ ಹೆಂಗಾರ ಮುಚ್ಚಿಟ್ಟಿದ್ದಂದ್ರೆ ಇವ ಸತ್ನಂದ್ರೆ ಇವನು ಸಂಗಟೆ ಹೋಗ್ಬಿಡ್ತದೆ. ಏನು ಮಾಡ್ಬೇಕೀಗ ಒಟ್ಟು ಕೈ ಬಿಡಲಾಗನ. ಪಾಪ ಅಣ್ಣತಮ್ಮರು ಊರಾಗ ಅಂದ್ರೆ ಡಾಕ್ಟರ್ ಇದ್ರು, ಚಲೋ ಡಾಕ್ಟರ್ ಇದ್ರು. ಡಾಕ್ಟರ್ ಸರ್ ನಮ್ಮ ಅಪ್ಪಗಿಂದ ಮಾತು ಕಟ್ಟಾಗ್ಯದ್ರಿ, ಏನೋ ಹೇಳ್ಬೇಕತ್ತಾನ, ಅವ್ನಿಗೆ ಒಟ್ಟು ಬಾಯಿ ಬರ್ಲಾಗೈತಿ, ಮಾತು ಬರ್ಲಾಗ್ಯಾವ, ಏನಾರು ಮಾಡಿರಿ ಡಾಕ್ಟರ್ ಸಾಹೇಬ್, ಒಂದು 2 ಮಿನಿಟ್ ನಮ್ಮ ಅಪ್ಪ ಮಾತಾಡಂಗೆ ಮಾಡ್ರಿ. ಅವ ಡಾಕ್ಟ್ರ್ ಅಂದರು 2 ಮಿನಿಟ್ ಯಾಕಪ್ಪ, ಸುಮಾರು 1 ತಾಸು ಮಾತಾಡೋಂಥ ಇಂಜೆಕ್ಷನ್ ಅದು ನಂಬಲ್ಲಿ. ಈಟೇ ಕಾಸ್ಟ್ಲಿ ಹಾಕದ. 20,000 ರೂಪಾಯಿ ಒಂದು ಇಂಜೆಕ್ಷನ್. ಹೋಗಲ್ಲಕ್ಕ ಅಂದಿಮ್ಮ 20,000 ರೂಪಾಯಿ ಹೋಗಲ್ಲಕ್ಕ. ಎಲ್ಲರೂ ಒಂದು 10 ಲಕ್ಷ ರೂಪಾಯಿ ಇಟ್ಟಿದ್ರೆ ಏನ್ರಿ ಬೇಡ. ಎಲ್ಲರೂ 1 ಕಿಲೋ ಬಂಗಾರ ಇಟ್ಟಿದ್ದು ಅಂತಂದ್ರೆ ಹೋಗಿಬಿಡ್ತದಲ್ಲ. ಆಯ್ತು ಸರ್ 20,000 ರೂಪಾಯಿ ಕೊಡ್ತೀನಿ, ನಮ್ಮ ಅಪ್ಪಗೆ ಅಂದ ಒಂದು 2 ಮಿನಿಟ್ ಅಂತ ಮಾತಾಡಂಗೆ ಮಾಡ್ರಿ. ಆಯ್ತಪ್ಪ ತಿಳ್ಕೊಂಡು ಪಾಪ ಡಾಕ್ಟ್ರು ಬ್ಯಾಗ್ ತೊಗೊಂಡು ಬಂದರು. ಬರೋದಕ್ಕೂ ಹೆಣ್ಮಕ್ಳಿಗೆ ದೊಡ್ಡ ಖುಷಿ. ಇವೆಲ್ಲ ಒಬ್ರಿಗಾರ ಅಯ್ಯ ನಮ್ಮ ಅಪ್ಪ ಬಂಗಾರ ಹೆಂಗೆ ಇಟ್ಟು ಅಯ್ಯೋ ನಾವು ಕೊಳ್ಳ ಪಾಟ್ಲಿ ಮಾಡಿಸ್ಕೊತೀನಿ, ಒಬ್ಬಾಕಿದ್ರೆ ಬಿಲ್ವರ್ ಮಾಡಿಸ್ಕೊತೀನಿ ಅಂತ ಒಬ್ಬಾಕಿ. ಅಯ್ಯ ನಿನ್ನ ನನ್ನ ಬಲ್ಲಿ ಅಡ್ಡು ಅವ್ಯಾವ ನಾನು ನಕ್ಲೆಸ್ ಮಾಡಿಸ್ಕೊತೀನಿ ಮತ್ತೊಬ್ಬಾಕಿ. ಇವರು ಇಲ್ಲಿ ಪ್ಲ್ಯಾನ್ ಹಾಕ್ಯಾರ, ಅಣ್ಣತಂಬ್ರಿ ಅಂತ ಪ್ಲ್ಯಾನ್ ಹಾಕ್ಯಾವ. ಎಲ್ಲರೂ ಒಂದು 10 ಲಕ್ಷ ರೂಪಾಯಿ ನಮ್ಮ ಕೊಡ್ತೋಳು ಸಾಲರ ಮುಡ್ತದಲ್ಲ, ಇವೆಲ್ಲ ಲೆಕ್ಕ ಹಾಕ್ಯಾವ. ಡಾಕ್ಟ್ರ್ ಬಂದ್ಕೊಳ್ಳೋ ದೊಡ್ಡ ಖುಷಿ ಆಯ್ತಾ. ಸರಿ ಡಾಕ್ಟ್ರ್ ಬಂದ್ರೆ ಸರಿ ಎಲ್ಲರೂ ಸರದ ಕುಳೇನ ಇದಕ್ಕೆ ಕೈ ಬಿಟ್ಟಿದ್ದಿಲ್ಲಿನ ಮಾಡ್ತಿತ್ತು. ಒಟ್ಟು ಯಾರಿಗೆ ನೋಡಲ್ಲ ಅದು ಒಟ್ಟು ಯಾವಾಗಿಂದ ಡಾಕ್ಟ್ರು ಬಂದ ಸರಿಪ್ಪ ಇಂಜೆಕ್ಷನ್ ಮಾಡಿದ್ರು. ಯಾವಾಗಿಂದ ಇಂಜೆಕ್ಷನ್ ಮಾಡಿದ್ರು ರಟ್ಟಿಗೆ, ಆದರೂ ಕೈ ಬಿಟ್ಟಿಲ್ಲ. ಕಡೆಗಿಂದ ಡಾಕ್ಟರ್ ಸಾಹೇಬ್ರ ಮಾತಾಡ್ತಾನೇನ್ರಿ. ಈಗ ನಮ್ಮಪ್ಪ ಮಾತಾಡ್ಸ್ರಿ
ದೊಡ್ಡ ಖುಷಿ ಆಯ್ತು. ಏನು ಹೇಳ್ತಾರೆ ಏನಿಲ್ಲ, ರೊಕ್ಕದ್ದು ಹೇಳ್ತಾರೆ, ಬಂಗಾರದ ಹೇಳ್ತಾರೆ, ಹಿಂಗೆಲ್ಲ ಪಾಪ ಹೆಣ್ಮಕ್ಳೆಲ್ಲ ಸುತ್ತಮುತ್ತ ಗಪ್ಪು 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 ಎಲ್ಲರೂ ಕೈ ಕೈಲಕತ್ತ ಯಪ್ಪ ಅಂದರು. ಏನು ಅಂದ. ದೊಡ್ಡ ಖುಷಿ ಆಯಿತು ಎಲ್ಲರಿಗೆ. ನಮ್ಮ ಅಪ್ಪಗೆ ಮಾತು ಬಂದು, ನಮ್ಮ ಅಪ್ಪಗೆ ಮಾತು ಬಂದು. ಮತ್ತು ಬಾಗಿಲು ಕಡೆ ಕೈ ಮಾಡಕತ್ತಿದ್ದೆಲ್ಲ, ಮತ್ತು ಯಾರಿಗೆ ರೊಕ್ಕ ಇಕ್ಕ ಕೊಟ್ಟಿದ್ದೇನು ಅಂದರು. ಇಲ್ಲೋ ಯಪ್ಪ ಅಂದ. ಇಲ್ಲ ಅಂದ. ಹೇಳ್ತೀನಿ ನಾನು ನಿಮಗೆ, ಇಲ್ಲ ಅಂದು ಕೂಡ ನೀವು ಕೂಡ ಅರ್ಧ ನಿಶೆ ಹಿಡಿತು ಗಂಡ್ಮಕ್ಳದು. ಮತ್ತು ಇಲ್ಲ ತಗೊಂಡನ್ನಕತ್ತಿಲ್ಲ, ಮತ್ತು ಎಲ್ಲರ ಬಂಗಾರ ಗಿಂಗಾರ ಇಟ್ಟಿದ್ದೇನು? ಏನು ಇಟ್ಟಿಲ್ಲೋ ಯಪ್ಪ. ಮತ್ತು ಬಾಗಿಲು ಕಡೆ ಕೈ ಮಾಡ್ಲಕತ್ತಿದೆ ಯಾಕ? ಅಲ್ಲಿ ಎಮ್ಮೆ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅಂತಂದು ನೋಡ್ರಿ. ಹಂಗೆ ಮಾಡಿ 20,000 ರೂಪಾಯಿ ಕೊಟ್ಟು ಇಂಜೆಕ್ಷನ್ ಮಾಡಿಸ್ಯಾರ ಅದಕ್ಕೆ. ಬಾಗಿಲು ಕಡೆ ಕೈ ಮಾಡಕತ್ತಿದೆಯಲ್ಲ, ಅಲ್ಲಿ ಎಮ್ಮೆ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅತ್ತದ ಅಲ್ರಿ. ತಾನೇ ಕುಣಿಗೆ ಹೊಂಟಾನೆ. ಅದು ಕಸಬರಿಗೆ ತಿಂದ್ರೇನು, ಮಂದಿ ತಲೆಯನ್ನು ಕೂದಲು ತಿಂದ್ರೆ ನೀವು ಏನು ಮಾಡೋ? ಎಷ್ಟು ಮಳ್ಳ ಜನ ರೀ ನಂಬುದು. ಇಂಥದ್ದು ಯಾರೇ ಆಸೆ ಪಡ್ತಾವ್ರೆ. ಅಲ್ಲ ತಾರೇ ಕುಣಿಗೆ ಹೊಂಟಾನ. ಅದೇ ಅಲ್ರಿ ಚಂದಾಗೆ ಸುಮ್ಮ ಕೈ ಬಿಟ್ಕೊಂಡು ಸುಮ್ಮ ಕೂತಿತ್ತು ಅಂತಂದ್ರೆ ಅದೇ 20,000 ರೂಪಾಯಿದಾಗ ಪಾಪ ಮಣಕರ್ಚರೆ ಮಾಡ್ತಿದ್ದು ಮಕ್ಕಳು. ಅದು ಏನೋ ಮುಂದೆ ಏನೇ ಮಾತಾಡೋದಿತ್ತು, ಒತ್ತಿ ಕುತ್ತಿಗೆ ಒತ್ತಿ ಕೊಂದೇ ಬಿಟ್ರು ಅದಕ್ಕೆ. ಏನು ಮಾಡ್ತಾವೆ ಇಂಥವಕ್ಕೆ? ಅಲ್ಲಿ ಎಮ್ಮಿ ಕರ ಕಸಬರಿಗೆ ತಿಲ್ಲಕತ್ತ 20,000 ರೂಪಾಯಿ ಟೊಪ್ಪಿಗೆ ಹಾಕೋದು. ನೋಡಬೇಕು ಕೊನೆ ಆಸೆ ಅಂತಕ್ಕಂಥದ್ದು ಭಾಳ ಮಂದಿಗೆ ಭಾಳ ಥರ ಇರ್ತದೆ. ಯಾರಿಗಂದ ಏನ್ರ ಚಲೋ ತಿನ್ಬೇಕನ್ನಂಗೆ ಆಸೆ ಇರ್ತದೆ. ಕೊನೆ ಆಸೆ ಏನದ? ಏನ್ರಿ ಹೋಳಿಗೆ ಉಣ್ಬೇಕನ್ನಂಗಾಗ್ಯದ, ಕರಿಗಡಬು ಉಣ್ಣಬೇಕನ್ನಂಗಾಗ್ಯದ. ಇಂಥವೆಲ್ಲ ಆಸೆಗಳು ಇರ್ತಕ್ಕಂಥವನ್ನ ಕಂಡಿವಿ. ಆದರೆ ಅಲೆಕ್ಸಾಂಡರ್ ಮಹಾರಾಜ ಮಾತ್ರ ಮಂತ್ರಿಗೆ ಅಂತ ಹೇಳ್ತಾನೆ, ಮಂತ್ರಿ ನನಗೇನು ಸಾವು ಅಂತಕ್ಕಂಥ ಸಮೀಪ ಬಂದದಪ್ಪ, ನನ್ನ 2 ಕೈಗಳನ್ನು ಎದೆ ಮೇಲೆ ಇಟ್ಟು ಕಟ್ಟಿ ನನ್ನ ನೆನೆದ ಮೆರವಣಿಗೆ ಮಾಡಿಬಿಡು. ನನ್ನ 2 ಕೈಗಳನ್ನು ಕುಲ್ಲ ಬಿಚ್ಚಂದ ನನ್ನ ಮೆರವಣಿಗೆ ಮಾಡತ್ತೆ ಕುಣಂದ. ಆಯ್ತು ಕುಣಂದ. ಸ್ವಲ್ಪ ದಿವಸದೊಳಗಿಂದ ಅಲೆಕ್ಸಾಂಡರ್ ಮಹಾರಾಜ ಅಂದ ಸತ್ತು ಹೋಗಿಬಿಟ್ಟ. ಅಲೆಕ್ಸಾಂಡರ್ ಮಹಾರಾಜನ ಮಾತಿಗೆ ಅನುಗುಣವಾಗಿ 2 ಕೈಗಳದ ಯಾಕೆ 2 ಕೈಗಳ ಕುಲ್ಲ ಬಿಟ್ಟು ಹೊತ್ತುಕೊಂಡಂದ್ರ, ಆ ಅಲೆಕ್ಸಾಂಡರ್ ಮಹಾರಾಜ ಕ್ರಿಶ್ಚಿಯನ್ ಧರ್ಮದವ. ಅವ್ರ ಧರ್ಮದಾಗಿಂದ ಹೆಣ ಹೆಂಗೆ ಒಯ್ತಾರೆ ನಿಮ್ಗೆ ಗೊತ್ತದ ಏನ್ರಿ? ಬಾಕ್ಸ್ನಾಗಿಂದ ಒಯ್ತಾರೆ. ನಮ್ಮಂಗೆ ವಿಮಾನ ಮಾಡಿ ಕಳಸಗಳಿಟ್ಟು ಹಿಂಗೆಲ್ಲ ಒಯ್ಯಲ್ಲ. ಯಾವಾಗ ವಿಮಾನದ ಮಾಡ್ಯಂದ ನಮ್ಮ ಧರ್ಮದಂಗೆ ಏನ್ರಿ, ನಮ್ಮ ವೀರ ಶಿವಲಿಂಗಾಯತ ಧರ್ಮದಂಗೆ ನಮ್ಮ ಕಡೆ ಎಲ್ಲ ಎಷ್ಟು ಚಂದ ಮಾಡ್ತಾರೆ. ವಿಮಾನ ಮಾಡ್ತಿರ್ತಾರೆ. ಯಾಕ್ರಿ ಮಾಡ್ತಾರಿಲ್ಲ? ನೀವು ಹೆಣ ಒಯ್ಯವತ್ತೆ ನಮ್ಮ ಮುದುಕರದು ಮುದುಕಿಯರು ಹೆಂಗೆ ಹೆಣ ತಲೆ ಎಳಿಗಾಡ್ತಾವೆ ನೋಡ್ರಿ. ಏನು ಪಕ್ಕ ಪರೀಕ್ಷೆ ಮಾಡಿರಿ ನೀವು. ಇವು ಮುದುಕಿಯರು ಕುಂದ್ರಿಸಿರ್ತಾರ, ಹಿಂಗೆ ಮುಂದಕ್ಕೆ ಹಾಕ್ತಾವೆ. ಅವು ಮುದುಕರನ್ನ ಹಿಂಗೆ ಹಾಕ ನೋಡ್ರಿ. ನೀವು ಪರೀಕ್ಷೆ ಮಾಡಿರಿ ಸೇಮ್ ರೇ. ಮತ್ತು ನಾ ಭಾಳ ಪರೀಕ್ಷೆ ಮಾಡೀನಿ. ಯಾಕೆ ಮುದುಕಿಯರು ತಲೆ ಮುಂದೆ ಕಳೆಗಾಡ್ತಾವ ಅಂತ ನಾ ಚಿಂತೆ ಬಿದ್ದಿದ್ದೆ. ಸೀರೆ ತೊಂಬ, ಬಂಗಾರ ತೊಂಬ, ಬೆಳ್ಳಿ ತೊಂಬಂದು ಅವ್ರ ತಲೆ ಮುಂದೆ ಕಳೆಗಾಡ್ತ. ಇವು ಮುದುಕನ ತಲೆ ಹಿಂಗೆ ಅಡ್ಡಾಡಿಗಾಡ್ತ. ಸೀರೆ ತೊಂಬ ಇಲ್ಲ, ಬಂಗಾರ ತೊಂಬ. ಯಾಕ್ರಿ? ಪಾಪ ಅವ್ರ ಧರ್ಮದೊಳಗಿಂದ ಬಾಕ್ಸ್ನಾಗಿಂದ ಹಾಕೊಂಡು ಹೋಗ್ತಾರಲ್ಲ. ಇವ ಮಂತ್ರಿ ಏನು ಮಾಡ್ದ? ಈ ಕಡೆ ಒಂದು ಹೋಲ್ ಹಾಕದ, ಈ ಕಡೆ ಕೈ ಹೊರಗೆ ಹಾಕದ, ಈ ಕಡೆ ಒಂದು ಹೋಲ್ ಹಾಕದ, ಈ ಕಡೆ ಒಂದು ಕೈ ಹೊರಗೆ ಹಾಕದ. ಹೆಣ್ಣದ ಮೆರವಣಿಗೆ ನಡೆದಿತ್ತು. ಯಾವಾಗಿಂದ ಹೆಣ್ಣದ ಮೆರವಣಿಗೆ ನಡೆದಿತ್ತಲ್ಲ, ಎಲ್ಲ ಜನ, ಸಾವಿರಾರು ಜನ ಬಂದು ಒಬ್ಬ ರಾಜನ ಸತ್ತನ ತಿಳ್ಕೊಂಡಂದಾಗ ಲಕ್ಷಾನುಗಟ್ಟಲೆ ಜನ ಅಂದ ಅವನ ಮೆರವಣಿಗೆ ಒಳಗಿಂದ ಎತ್ತು. ಒಂದು 4 ಹುಡುಗರು ಮಂತ್ರಿಗೆಂದ ಬೈಯಕತ್ರು. ಯಾಕೆ ಬೈಲಕತ್ತಾರ ಮಂತ್ರಿಗೆ? ಮಂತ್ರಿ ಬುದ್ಧಿ ಎಲ್ಲಿಟ್ಟ ನಿಮ್ಮ? ಯಾಕ ಅಲ್ಲ ಅಂತ ರಾಜನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜನ ಹೆಣನೆ ಇವರಿಗೆಂದ ಸರಿಯಾಗಿಂದ ಕಟ್ಟಕ್ಕೆ ಬಂದಿಲ್ಲ. 2 ಕೈಗಳನ್ನು ಜೋತಾಡ್ಲಿಕ್ಕತ್ತವೆ. ಮಂತ್ರಿ ಬುದ್ಧಿ ಎಲ್ಲಿಟ್ಟನ? ಮಂತ್ರಿಗೆಂದ ತೆಲಿಗಿಲಿ ಕೆಟ್ಟದನ್ನ ಎತ್ತುಕೊಂಡು ಎಲ್ಲ ಬೈಲಕತ್ತಿದ್ರು. ಒಂದು ಕಡೆಗೆ ಒಬ್ಬರು ಮಹಾತ್ಮರು ನಿಂತಿದ್ರು, ಸಂತರು. ಒಬ್ಬರು ಮಹಾತ್ಮರು ನಿಂತಿದ್ರು. ಇವು 4 ಹುಡುಗರು ಹೋಗಿ, ಅಜ್ಜರ ಅಲ್ಲಿ ನೋಡ್ರಿ, ಅಲ್ಲಿ ಅಂತ ಅಲೆಕ್ಸಾಂಡರ್ ಮಹಾರಾಜನ ಹೆಣನೆ ಇವರಿಗೆಂದ ಸರಿಯಾಗಿಂದ ಕಟ್ಟಕ್ಕೆ ಬಂದಿಲ್ಲ ಹತ್ತುಕೊಂಡು ಬೈಯಕತ್ರು. ಬೈಯುವಾಗ ಮಹಾತ್ಮರು ನಗಲಕತ್ರು. ಯಾಕೆ ನಗಕತ್ರು? ಅವಾಗಿಂದ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ಅಪ್ಪ ಅಲೆಕ್ಸಾಂಡರ್ ಮಹಾರಾಜನ 2 ಕೈಗಳನ್ನು ಸುಮ್ಮನೆ ಜೋತಾಡಕತ್ತಿಲ್ರೋ, ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನ ಅಲೆಕ್ಸಾಂಡರ್ ಮಹಾರಾಜ್. ಏನು ಸಂದೇಶ? ಅವರು ಮಹಾತ್ಮರನ್ನು ಹೇಳ್ತಾರೆ, ಏಕ್ ಜಮಾನ ಐ ಸಾತ सारे जहां के मालिक थे, जब दुनिया से निकले दोनों हाथ काले थे, दोनों हाथ काले थे, दोनों हाथ काले थे. ನೋಡ್ರಿ ಅವ್ರ ಸಂತರು ಏನು ಹೇಳ್ತಾರ? ಏಕ್ ಜಮಾನ ಐಸಾತ, ಒಂದು ಕಾಲದಾಗೇನು ಹಿಂತಮಿದ್ನಲ್ಲ, 100 ರಾಜ್ಯಗಳನ್ನು ಗೆದ್ದು ಆ ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ರಾಜ ಜಬ್ ದುನಿಯಾ ಸೆ ನಿಕಲೆ, ಯಾವಾಗಿ ಜಗತ್ ಬಿಟ್ಟು ಹೊಂಟ 2 ಕೈಗಳನ್ನು ಖಾಲಿ ಇಟ್ಕೊಂಡು ಹೊಂಟಾನ್ರಿಪ್ಪ. ಏನು ಒಯ್ಯಕ್ಕಾಗಿಲ್ಲ. ಯಾಕೆ ಒಯ್ಯಕ್ಕಾಗಿಲ್ಲ ಅಂತಂದ್ರೆ ಬರಾಗ ನಾವು ಏನು ತಂದಿಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ಹೋಗುವತ್ತ ಪ್ರಸಂಗದೊಳಗೆ ಒಯ್ಯಕ್ಕಾಗಂಗಿಲ್ಲ. ಯಾವಾಗ ನಮ್ಮ ಜೊತೆಯೊಳಗೆ ಅಂದ್ರೆ ಬರಂಗಿಲ್ಲಲ್ಲ, ಅದಕ್ಕೆ ನಾವು ಬಡದಾಡಕತ್ತೀವಿ ಏನ್ರಿ. ರೊಕ್ಕ ನಮ್ಮ ಜೊತೆಯೊಳಗೆ ಬರಂಗಿಲ್ಲ, ಅದ್ರ ಸಲುವಾಗಿ ನೀವತ್ತ ಪ್ರತಿಯೊಂದು ನಿಮ್ಮತ್ತ ಏನ್ರಿ ನ್ಯೂಸ್ ಚಾನಲ್ಗಳನ್ನ ತೆಗೆದು ನೋಡಿಬಿಟ್ರೆ ಸಾಕು. ಹಿಂಗೆ ಆನ್ ಮಾಡಿದ್ರೆ ಏನ್ರಿ ಎಲ್ಲಿ ಬೇಕಲ್ಲಿ ಅಂದ ಕೊಲೆ, ಎಲ್ಲಿ ಬೇಕಲ್ಲಿ ಸುಲಿಗೆ, ಏನ್ರಿ ಎಲ್ಲಿ ಬೇಕಾದಲ್ಲಿಂದ ಇದೆಲ್ಲ ನಡೆದಿರ್ತಕ್ಕಂಥ ಕಣ್ಣಾಗಿ ನಾವು ನೋಡ್ತೀವಿ. ಎದ್ರ ಸಲುವಾಗಿ? ರೊಕ್ಕಕ್ಕಾಗಿ, ಬಂಗಾರಕ್ಕಾಗಿ, ಬೆಳ್ಳಿಗಾಗಿ, ಹೊಲಕ್ಕಾಗಿ, ಆಸ್ತಿಗಾಗಿ. ನಿನ್ನಿನ ದಿವಸ ಒಂದು ನ್ಯೂಸ್ನಾಗ ಬಂತು, ನೀವು TV 9 ಮೇಲೆ ಅಂದ್ರೆ ನೀವು ನೋಡಿರಬೇಕು. ಸ್ವತಃ ಮಗನೇ ಏನ್ರಿ
ನಾ ಸತ್ತು ಬಳಕ ನನ್ನ ಆಸ್ತಿ ನಿನಗೆ ಬರ್ತದ ಪಾ ತಿಳ್ಕೊಂಡಂದ್ರ ಅವ ಏನು ಮಾಡ್ದ ನೀನು ಎಂದು ಸಾಯ್ಬೇಕು ಏನು ತಿಳ್ಕೊಂಡಂದು ಇವತ್ತೇ ಅವನಿಗೆ ಕೊಲೆ ಮಾಡಿ ಜೇಲಕ್ಕೆ ಹೋದ ಆಸ್ತಿ ಸಲುವಾಗಿ. ಆಸ್ತಿಗಾಗಿ ತಂದೆನೇ ಕೊಲೆ ಮಾಡಕತ್ತಾರೆ, ರೊಕ್ಕಕ್ಕಾಗಿ ತಂದೆ ತಾಯಿನೇ ಕೊಲೆ ಮಾಡಕತ್ತಾರೆ. ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇಲ್ಲ ಏನ್ರಿ, ಅಕ್ಕ ತಂಗಿಯರೊಳಗಿಂದ ಪ್ರೀತಿ ಇಲ್ಲ, ತಾಯಿ ಮಕ್ಕಳ ಮೇಲಿಂದ ಪ್ರೀತಿ ಇಲ್ಲ, ಮಕ್ಕಳು ತಂದೆ ತಾಯಿ ಮೇಲಿಂದ ಪ್ರೀತಿ ಇಲ್ಲ. ಎದ್ರ ಸಲುವಾಗಿ ಅಂತಂದ್ರೆ ಬರೇ ರೊಕ್ಕ ಆಸ್ತಿ ಸಲುವಾಗಿನೇ ನಾವು ಪ್ರೀತಿಯನ್ನು ಕಳ್ಕೊಂಡು ಬದುಕ್ತೀವಿ. ಗಂಡ ಹೆಂಡತಿ ಮೇಲಿಂದ ಪ್ರೀತಿ ಇಲ್ಲ, ಹೆಂಡತಿ ಗಂಡನ ಮೇಲಿಂದ ಪ್ರೀತಿ ಇಲ್ಲ. ಇವಳು ಕಂಡ್ರಂದ ಅವನಿಗೆ ಆಗಂಗಿಲ್ಲ, ಅವಳು ಕಂಡ್ರಂದ ಇವ್ರಿಗೆ ಆಗಂಗಿಲ್ಲ. ಎದ್ರ ಸಲುವಾಗಿ ಎತ್ತಿಕೊಂಡ್ರ ಬರೀ ಈ ರೊಕ್ಕ ಬಂಗಾರ ಸಲುವಾಗಿನೇ ಮನೆಗೆ ಬರೋದೇನ್ರಿ. ಏನ್ರಿ ಬಂಗಾರ ತನ್ನಿ ನೀವು ಅಪ್ಪಿ ತಪ್ಪಿ ಅಂದ ಏನ್ರಿ ಬಂಗಾರ ನೀವು ತಂದು ಕೊಟ್ರಿ ಎತ್ತಿಕೊಂಡ್ರೆ ಹೆಂಡತಿ ಪ್ರೀತಿ ಮಾಡ್ತಾರಿಲ್ರಿ. ನಾವು ಬಂಗಾರ ತಂದು ಕೊಟ್ರೆ ಹೆಂಡತಿ ಪ್ರೀತಿ ಮಾಡ್ತಾಳ, ರೊಕ್ಕ ಬಂತು ಅಥವಾ ಗಂಡ ಪ್ರೀತಿ ಮಾಡ್ತಾನ. ಇದು ಅಲ್ಲ ಏನ್ರಿ, ಯಾವುದನ್ನು ಕೂಡ ಇರ್ಲಾರ್ದನೆ ಸ್ವ ಇಚ್ಛದಿಂದ ಏನ್ರಿ ಗಂಡ ಹೆಂಡತಿ ಅಂತಕ್ಕಂಥ ಪ್ರೀತಿ, ತಾಯಿ ಮಕ್ಕಳಿಂದ ಪ್ರೀತಿ, ಅಣ್ಣ ತಮ್ಮಂದಿರಿಂದ ಪ್ರೀತಿ ಇರಬೇಕಾಗಿತ್ತು ಅಂತ ತಕೊಂಡ್ರೆ ಆ ಮಧ್ಯದೊಳಗಿಂದ ಪ್ರೀತಿ ಮಧ್ಯದೊಳಗೆ ದುಡ್ಡ ರೊಕ್ಕ ಬಂಗಾರ ಯಾವುದನ್ನು ಕೂಡ ಬರಬಾರ್ದು ಪುಣ್ಯಾತ್ಮರೇ. ಅಂತ ಯಾವುದು ಕೂಡ ದುಡ್ಡು ಇರಲಾರ್ದನೆ ಏನ್ರಿ, ಯಾವ ರೊಕ್ಕ ಇಲ್ಲ ಬಂಗಾರ ಇಲ್ಲ, ಕಡು ಬಡತನದೊಳಗಿಂದ ಜೀವನ ಕಳೀತಕ್ಕಂಥ ಒಂದೇ ಒಂದು ಮನಿತನ ಅವತ್ತಿನ ದಿನಮಾನದೊಳಗೆ ಆಂಧ್ರ ಪ್ರದೇಶದೊಳಗ ಯಾವುದು ಒತ್ತುಕೊಂಡ ಕೇಳಿದ್ರೆ ಯಾವ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಸೋಮಲಾಪುರ ಅಂತಕ್ಕಂಥ ಚಿಕ್ಕದೊಂದು ಗ್ರಾಮ. ಭಾಳ ಬಡತನ, ಕೂಲಿ ಮಾಡಬೇಕು, ಅವ್ರು ಕೊಟ್ಟಿದ್ದೆ ದವಸ ಧಾನ್ಯ ತರಬೇಕು, ಅಷ್ಟರೊಳಗಿಂದ ಜೀವನ ಕಳಿಬೇಕು. ಯಾರು ಸೋಮಲಾಪುರದೊಳಗಿರ್ತಕ್ಕಂಥ ಶರಣ ದಂಪತಿಗಳಾಗಿರ್ತಕ್ಕಂಥ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಎತ್ತಿಕೊಂಡಂಥ ದಂಪತಿಗಳದಾರೆ. ಬಡತನ ಅಂದ್ರೆ ಬಡತನ. ಇವ್ರ ಹತ್ರ ಯಾವ ರೊಕ್ಕ ಇಲ್ಲ ಬಂಗಾರ ಇಲ್ಲ ಏನೂ ಇಲ್ಲ, ಸಣ್ಣದೊಂದು ಗುಡಿಸಲು ಮನಿ ಏನ್ರಿ. ಇದು ಯಾವುದು ಕೂಡ ಇರದೇ ಇದ್ರು ಕೂಡ ಅವ್ರು ಏನು ಚಿಂತೆ ಮಾಡ್ತಿದ್ದಲ್ಲ, ನಮಗೆ ರೊಕ್ಕನೇ ಬೇಕು, ಬಂಗಾರ ಬೇಕು, ದೊಡ್ಡ ಮನೆ ಕಟ್ಟಬೇಕು, ಇದು ಯಾವುದು ಕೂಡ ಚಿಂತೆ ಇದ್ದಿದ್ದಿಲ್ಲ. ಆದರೆ ಈ ದಂಪತಿಗಳಿಗೆ ಇರ್ತಕ್ಕಂಥ ಒಂದೇ ಒಂದು ಚಿಂತೆ. ಎಷ್ಟು ಪ್ರೀತಿಯಿಂದ ಇದ್ರಿ ಇವರೆಲ್ಲ. ಜೇಡರ ದಾಶಿಮಾರಿ ಅಂತ ಹೇಳದಂಗ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ. ಗಂಡ ಹೆಂಡತಿ ಪ್ರೀತಿಯಿಂದ ಇರಕ್ಕೆ ರೊಕ್ಕ ಬೇಕಾಗಿಲ್ಲ, ಗಂಡ ಹೆಂಡತಿಯಿಂದ ಪ್ರೀತಿಯಿಂದ ಇರಕ್ಕಿಂತ ಬಂಗಾರ ಬೇಕಾಗಿಲ್ಲ, ಯಾವ ಆಸ್ತಿ ಪಾಸ್ತಿ ಬೇಕಾಗಿಲ್ಲ. ಪ್ರತಿನಿತ್ಯ ನಿತ್ಯ ಕೂಡ ದುಡಿಬೇಕು, ಆ ಬಂದಿದ್ರೊಳಗಿಂದ ಊಟ ಮಾಡಬೇಕು ಏನ್ರಿ. ಅಷ್ಟರೊಳಗನೆ ದಿನನಿತ್ಯದ ಖರ್ಚಿಂದ ಅಷ್ಟದೊಳಗನೆ ಮಾಡಿ ಮತ್ತೆ ಮರುದಿವಸದಿಂದ ಕೂಲಿಗೆ ಹೋಗಿದ್ರು. ಅಷ್ಟು ಪ್ರೀತಿಯಿಂದ ಜೀವನ ಕಳೀತಿದ್ರು. ಇಡೀ ಆ ಗ್ರಾಮದೊಳಗಿಂದ ಎಲ್ಲ ಜನ ಮಾತಾಡ್ತಿತ್ತು. ಇದು ಯಾವಾಗಿದು ನಿಮ್ಮ ಕಲ್ಪನಾ ಇರಲಿ, 12ನೇ ಶತಮಾನದೊಳಗ. ಇದು ಇವತ್ತಿಂದ ನಾ ಹೇಳಕತ್ತಿಲ್ಲ ನಿಮಗೆ. 12ನೇ ಶತಮಾನದೊಳಗ ಜ್ಞಾನರೆಡ್ಡಿ ನಿರ್ಮಲಾದೇವಿ ಎತ್ತಿಕೊಂಡ್ರ ಅವತ್ತಿನ ದಿನಮಾನದೊಳಗೆ ಈ ದಂಪತಿಗಳ ಜೀವನ ನೋಡಿ ಜಗತ್ತೆಲ್ಲ ಮಾತಾಡ್ತಿತ್ತ. ಎಷ್ಟರ ಮಟ್ಟಿಗೆ ಒಬ್ರಿಗೊಬ್ಬರಂದ ಪ್ರೀತಿ, ಅವರ ಜೀವನ, ಅವ್ರ ಸಂಸಾರಿಕ ಜೀವನ, ಆ ಬಡತನ, ಇದು ಎಲ್ಲವನ್ನು ಕೂಡ ನೋಡಿ ನಾಡಿನ ಜನ ಎಲ್ಲ ಮಾತಾಡ್ತಿತ್ತು. ನೀವೆಲ್ಲ ಮನೆಗಿಂದ ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ, ನೀವೆಲ್ಲ ಎಷ್ಟು ಪ್ರೀತಿಯಿಂದ ಅದಿರಿ ಎತ್ತಿಕೊಂಡಂತು ಎಲ್ಲ ಜನ ಮಾತಾಡ್ತಿತ್ತು. ಅದು ಇತ್ತು ಅಂದ್ರೆ ಕಿರಿಕಿರಿ ಬರ್ತಾವ ಅಂದ್ರೆ ಅವ್ರು, ಅದು ಇದ್ರೆ ಜಗಳ ಬರ್ತಾವ, ಆ ಸಂಪತ್ತಿದ್ರೇ ಜಗಳ ಬರ್ತಾವ. ನಮ್ಮಲ್ಲಿ ಏನೂ ಇಲ್ಲ ತಗೊಂಡು ನಾವು ಜಗಳಾಡ್ಬೇಕು ಅದ್ರ ಸಲುವಾಗಿ, ಹೌದಲ್ರಿ? ಎದ್ರ ಸಲುವಾಗಿ ಜಗಳಾಡೋದ್ರಿ? ಆದ್ರೂ ಒಂದೊಂದು ಮನೆಯಾಗ ಇರ್ತಾವ, ಎಲ್ಲನೇ ಇದ್ದೂ ಕೂಡ ಜಗಳಾಡೋ ಕಂಪನಿ ಇರ್ತವ. ಅವತ್ತೇ ಬಸವಣ್ಣವರೊಂದು ಮಾತು ಹೇಳಿದ್ರು, ಗಂಡ ಶಿವದೇವರ ಭಕ್ತ, ಹೆಂಡತಿ ಮಾರಮಸಣೆಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇಮೌಸತ್. ಗಂಡ ಪ್ರತಿನಿತ್ಯನ ಕೂಡ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರ್ತಿದ್ದ. ಬಂದ ನಿತ್ಯ ಅಂದ ಏನ್ರಿ ಆ ಕುಂಕುಮ ಅಂತಕ್ಕಂಥ ಹಚ್ಕೊಂಡು, ಆ ತಾಯಿ ತೀರ್ಥ ಅಂತಕ್ಕಂಥ ತಗೊಂಡು ಪ್ರತಿನಿತ್ಯ ಮನೆಗೆ ಹೋಗಿದ್ದ. ಹೆಂಡತಿ ಮನ್ಯಾಗ ಕೂತ್ಕೊಂಡಂದ್ರೆ ಸೆರೆ ಕುಡಿತಿಲ್ಲ. ಮನ್ಯಾಗ ಕೂತ್ಕೊಂಡು ಸೆರೆ ಕುಡಿದ್ರೆ ಚಂದ ಕಾಣ್ತದ್ರಿ, ಮನ್ಯಾಗ ಕೂತ್ಕೊಂಡ ಮಾಂಸ ತಿಂದ್ರೆ ಚಂದ ಕಾಣ್ತದ್ರಿ, ಕಂಡ ಗುಂಡಾರಗಳನ್ನ ತಿರುಗಿ ಬಂದ್ರೆ ಅಂದ್ರೆ ಚಂದ ಕಾಣ್ತದೇನೋ. ಅವರು ಒಂದೇ ಒಂದು ಮಾತು ಹೇಳಿದ್ರು ದಾಶಿಮಾರರು, ಸತಿ ಪತಿಗಳ ಒಂದಾಗಿರ್ತಕ್ಕಂಥ ಭಕ್ತಿನೇ ಅದು ಭಗವಂತನಿಗಿಂತ ಪ್ರಿಯ ಆಗ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಪ್ರಿಯ ಆಗಲ್ಲ. ಆ ರೀತಿಯಾಗಿಂದ ಭಗವಂತ ಮೆಚ್ಚುವಂಗ ಜೀವನವನ್ನ ಏನ್ರಿ ದೇವರು ಮೆಚ್ಚುವಂಥ ಜೀವನವನ್ನ ಇಲ್ಲಿ ಸೋಮಲಾಪುರದೊಳಗಿಂದ ಯಾರು ಕಳೀಲಿಕ್ಕತ್ತಾರ ಅಂತಕೊಂಡು ಕೇಳಿದ್ರೆ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅಂತಕ್ಕಂಥವ್ರ ಜೀವನ ಅಂತಕ್ಕಂಥ ಕಳೀಲಿಕ್ಕತ್ತ. ಆದ್ರೆ ಈ ಬಡತನದ ಮಧ್ಯದೊಳಗೂ ಕೂಡ ಒಂದೇ ಒಂದು ಚಿಂತೆ. ಯಾವ ಚಿಂತೆ ಎತ್ತಿಕೊಂಡ ಕೇಳಿದ್ರೆ ಮಕ್ಕಳಾಗಿಲ್ಲ ಅನ್ನುವಂಥ ಚಿಂತೆ, ಮಕ್ಕಳು ಆಗಿಲ್ಲ ಅಂತಕೊಂಡು ಅನ್ನುವಂಥ ಒಂದು ಚಿಂತೆ ಇತ್ತು. ಯಾರಿಗೆ? ನಿರ್ಮಲಾದೇವಿಗೆ. ಏನು ಇದ್ದಟ್ರೊಳಗಿಂದ ಕೂಲಿ ನಾಲಿ ಮಾಡಿ ಏನ್ರಿ ಹೊಟ್ಟೆ ತುಂಬಿಸ್ಕೋತಾರೆ, ಮೈ ಮೇಲಿಂದ ಬಟ್ಟೆ ಹಾಕೋತಾರೆ ಖರೆ. ಆದ್ರೆ ಇದು ಆನಂದದ ಜೀವನ ಅಂತಕ್ಕಂಥ ಕಳೀಲಿಕ್ಕತ್ತಾರೆ. ಈ ಆನಂದದ ಮಧ್ಯದೊಳಗೆ ಭಗವಂತ ಎಲ್ಲರೂ ಒಂದು ದುಃಖ ಇಟ್ಟಿರ್ತಾನೆ. ತೂಸುವ ಗಾಳಿ ನಿಮ್ಮದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳವ ಕುನ್ನಿಗಳೇ ನಂಬೆ ರಾಮನಾಥ. ನೋಡ್ರಿ ಅವ್ರು ಹೇಳ್ತಾರ, ಇದು ಎಲ್ಲ ಯಾರು ಕೊಟ್ಟಿರ್ತಕ್ಕಂಥ ಕೊಡುಗೆ ಎತ್ತುಕೊಂಡೋದಕ್ಕೆ ಕೇಳಿದ್ರ ಈ ಭೂಮಿ ಕೊಟ್ಟಿರ್ತಕ್ಕಂಥ ಯಾರು? ಭಗವಂತನೇ ಕೊಟ್ಟಾವ. ಬೆಳೆ ಕೊಟ್ಟವರು ಯಾರು? ಪರಮಾತ್ಮನೇ ಕೊಟ್ಟಾವ. ಅನ್ನ ಕೊಟ್ಟವರು ಯಾರು? ಗಾಳಿ ಕೊಟ್ಟವರು ಯಾರು? ನೀರು ಕೊಟ್ಟವರು ಯಾರು?
ಇಷ್ಟೆಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತನೇ ಕೊಟ್ಟನತ್ತನ್ನುವಂಥದ್ದನ್ನು ಒಂದು ಕ್ಷಣ ಅಂದ ಭಗವಂತ ಸಿಟ್ಟಿಗೆದ್ದು ಒಂದು ಕ್ಷಣ ಗಾಳಿಗೆ ಕಮ್ಮಿ ಮಾಡೋದಂದ್ರೆ ಬದುಕಲಿಕ್ಕೆ ಸಾಧ್ಯ ಅದನ್ರಿ. ಒಂದು ವೇಳೆ ನಮಗೆ ಭಗವಂತ ಅನ್ನ ಕೊಡಲಿಲ್ಲ, ನೀರು ಕೊಡಲಿಲ್ಲ, ನಾವು ಈ ಭೂಮಿ ಮೇಲಿಂದ ಬದುಕಲಿಕ್ಕೆ ಅಂತ ಸಾಧ್ಯ ಇಲ್ಲ. ಒಂದು ನಾವು ಜನ ಅರ್ಥ ಮಾಡ್ಕೋಬೇಕಾಗಿದೆ, ಇದು ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಭಗವಂತನೇ ಕೊಟ್ಟ. ಹಾಗಾದ್ರೆ ನಾವು ಭಗವಂತನಿಗಾಗಿ ಏನು ಕೊಟ್ಟಿವಿ ಅದು ಬೇಕಲ್ಲ ಏನ್ರಿ. ಒಬ್ಬ ದಾರಿ ಹಿಡ್ಕೊಂಡು ಬರುವಂತನಾಗ ಅವನ ಕಿಸೆದಾಗಂದ ಒಂದು ಬೀಡಿ ಅದ, ಹಚ್ಕೋಬೇಕಂದ್ರೆ ಕಡ್ಡಿಲ್ಲ, ಹಚ್ಕೋಬೇಕಂದ್ರೆ ಕಡ್ಡಿ ಇಲ್ಲ. ಎದುರಿಗೆ ಒಬ್ಬ ಮನುಷ್ಯ ಬರ್ತಿರ್ತಾನೆ, ಅಣ್ಣಾರೆ ಒಂದು ಈಡು ಕಡ್ಡಿ ಪಟ್ನ ಐತನ ಕೊಡ್ರಿ ಅಂತೀರಿ, ಕಡ್ಡೆ ಬೆದನ್ ಕೊಡ್ರಿ, ಯಾರು ಬೇಡಂತಾರೆ, ತಗೋರಿ ಎತ್ಕೊಂಡು ಕೊಡ್ತಾ. ಯಾವಾಗಿಂದ ಬಂದವ ಅದ್ರಾಗಿಂದ ಒಂದು ಕಡ್ಡಿ ತೆಗೆದು ಬೀಡಿ ಹಚ್ಕೊಂಡು ಮತ್ತೆ ಅವನ ಕಡ್ಡೆ ಬೆಂದೆ ಅವನಿಗೆ ಕೊಟ್ಟು ಸುಮ್ಮನೆ ಹೋಗಂಗಿಲ್ಲ, ಥ್ಯಾಂಕ್ಸ್ ರೀ ಅಂತೀವಿ. ಬರೀ ಒಂದು ಸುಟ್ಟು ಬಿಡಿ ಸೇದಕ್ಕ ಏನ್ರಿ, ಒಂದು ಕಡ್ಡಿ ಕೊಟ್ಟವನಿಗೆ ಥ್ಯಾಂಕ್ಸ್ ಅಂತೀರಿ, ಎಲ್ಲ ಕೊಟ್ಟನಲ್ಲ. ಇವತ್ತೇನು ಈ ಸೃಷ್ಟಿ ನೋಡಕತ್ತಿರಲ್ಲ, ಇದು ಅಂದ ಚಂದ ಎಲ್ಲವನ್ನು ಕೂಡ ನೋಡಕತ್ತಿರಲ್ಲ ಏನ್ರಿ, ಆನಂದದೊಳಗಿಂದ ಒಳ್ಳೆದನ್ನು ಊಟ ಮಾಡಕತ್ತೀವಲ್ಲ.